ಗುಡ್ ಮಾರ್ನಿಂಗ್. ಆಡಿಯೋ ವಿಡಿಯೋ ಕ್ಲಿಯರ್ ಇದೆನಾ? ಕನ್ಫರ್ಮೇಶನ್ ಕೊಡಿ ಒಮ್ಮೆ ಎಲ್ಲರೂ. ಆಡಿಯೋ ವಿಡಿಯೋ ಕ್ಲಿಯರ್ ಇದೆನಾ? ಕನ್ಫರ್ಮೇಶನ್ ಕೊಡಿ ಒಮ್ಮೆ. ಆಡಿಯೋ ವಿಡಿಯೋ ಕ್ಲಿಯರ್ ಇದೆನಾ? ಕನ್ಫರ್ಮೇಶನ್. ಎಸ್, ಓಕೆ ಓಕೆ, ಫೈನ್. ಲೆಟ್ us ಸ್ಟಾರ್ಟ್. ಒಂದು ನಿಮಿಷ. ಗುಡ್ ಮಾರ್ನಿಂಗ್ ಡಿಜಿ, ವಿಜಯಲಕ್ಷ್ಮಿ, ಸ್ವಾತಿ. ಒಂದು ನಿಮಿಷ ಶುರು ಮಾಡ್ತೀನಿ. ಓಕೆ, ಚಲೋ ಸರ್. ಇದು ಇಂಗ್ಲಿಷ್ ಪೇಪರ್ ಇದು. ಓಕೆ ಸರ್, ಟೆಸ್ಟ್ ಸೀರೀಸ್ ಅಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ಸ್, ಅದರಲ್ಲಿ SBI ಕ್ಲರ್ಕ್. ಓಕೆ, SBI ಕ್ಲರ್ಕ್ 2022 ಮೆಮರಿ ಬೇಸ್ಡ್ ಟೆಸ್ಟ್. ಅದರಲ್ಲಿ ಫುಲ್ ಪೇಪರ್ ಪ್ರಿಲಿಮ್ಸ್. ಅದರಲ್ಲಿ ಯಾವ್ದು ಸರ್ ಮಾಡ್ತಿರೋದು ಇವತ್ತು? ಜುಲೈ 10 ಅಲ್ಲ? ಬಾ, ಇದು ಪೂರ್ತಿ ಕಾಣ್ತಾ ಇಲ್ಲಲ್ಲ. ಇದೆ ಅಲ್ಲ? ಸೊ ಇದೇ ಪೇಪರ್ನ ನಾವು ಇವತ್ತು ಸಾಲ್ವ್ ಮಾಡ್ತಿರೋದು. ಓಕೆನಾ? ಸೊ ಸೈಜ್ ಇನ್ಕ್ರೀಸ್ ಮಾಡ್ತೀನಿ, ವೆಯ್ಟ್ ಮಾಡಿ. ಅರೆ ಯಾರ, ಸೊ ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಪ್ಯಾಸೇಜ್ ಇಂದ ಸ್ಟಾರ್ಟ್ ಮಾಡೋಣ ಅಥವಾ ಹಿಂಗೆ ಲೈನಲ್ಲಿ ಹೋಗೋಣ? ಓಕೆ, ಫೈನ್. ಗುಡ್ ಮಾರ್ನಿಂಗ್ ಹರಿತಾ, ಗುಡ್ ಮಾರ್ನಿಂಗ್ ನಾಗೇಂದ್ರ, ಮಾರುತಿ, ಗುಡ್ ಮಾರ್ನಿಂಗ್ ಎವ್ರಿಬಡಿ. ಸೊ ನಿನ್ನೆ ಹೇಳಿದ್ದೆ ಇದೇ ಟೆಸ್ಟ್ ತಗೊಳಕ್ಕೆ, ಇವತ್ತು ಅದನ್ನೇ ಟೆಸ್ಟ್ ಮಾಡ್ತಾ ಇದ್ದೀನಿ ನಾನು. ಸ್ವಾತಿ, ಗುಡ್ ಮಾರ್ನಿಂಗ್. ಓಕೆ, ಬನ್ನಿ ಶುರು ಮಾಡೋಣ. ಏನಿದು? ಎರರ್ ಕರೆಕ್ಷನ್. ಮೊದಲನೇದಾಗಿ ಎರರ್ ಕರೆಕ್ಷನ್ ಇದೆ. ಓಕೆ ಸರ್, ವಿಡಿಯೋ ಕ್ವಾಲಿಟಿ ಸೆಟ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಅಲ್ಲಿ ಯಾರಾದ್ರೂ ನೋಡ್ತಾ ಇದ್ರೆ ನಾನೇ ಚೆಕ್ ಮಾಡ್ತೀನಿ ಫಸ್ಟ್. ಜಸ್ಟ್ ಗಿವ್ ಮಿ ಎ ಸೆಕೆಂಡ್. ಓಕೆ, ಏನ್ ಹೇಳ್ತಿದ್ದಾನೆ? A computer can do some tasks. A computer can do some tasks best than a person can, as humans often make silly mistakes. Error ಏನಿದೆ? ಎರರ್? ಬಿ. ಇಲ್ಲಿ ಬೆಸ್ಟ್ ದೆನ್ ಬರಬಾರ್ದು. ಇಲ್ಲೇನ್ ಬರಬಾರ್ದು? ಇಲ್ಲೇನ್ ಬರಬೇಕು? ಬೆಟರ್ ದೆನ್ ಬರಬೇಕು. ಕಂಪ್ಯಾರಿಸನ್ ಅಲ್ಲಿ ನಾವು ಕಂಪ್ಯಾರಿಟಿವ್ ಡಿಗ್ರಿ ಮಾಡ್ಬೇಕು. ಏನ್ ಹೇಳ್ತಿದ್ದಾನೆ? ಕಂಪ್ಯೂಟರ್ನ ಪರ್ಸನ್ಗೆ ಕಂಪೇರ್ ಮಾಡ್ತಿದ್ದಾನೆ, ಹೌದಾ? ಸೊ ಅಂದ್ರೆ ಕಂಪ್ಯಾರಿಟಿವ್ ಡಿಗ್ರಿ ಬಳಸಬೇಕು. ಬೆಸ್ಟ್ ಅನ್ನೋದು ಯಾವ ಡಿಗ್ರಿ ಆಯ್ತು? ಸೂಪರ್ಲೇಟಿವ್ ಡಿಗ್ರಿ ಆಯ್ತು. ಓಕೆ, ಸೊ ಅದಕ್ಕೆ ಇಲ್ಲಿ ಬೆಸ್ಟ್ ದೆನ್ ಬರಂಗಿಲ್ಲ. ಏನ್ ಬರುತ್ತೆ ನನಗೆ? ಬೆಟರ್ ದೆನ್ ಬರುತ್ತೆ. ತುಂಬಾ ಈಸಿ ಕ್ವೆಶ್ಚನ್ ಇತ್ತಿದು. ಓಕೆನಾ? ನೆಕ್ಸ್ಟ್, ಸೆಕೆಂಡ್ ಕ್ವೆಶ್ಚನ್. Since Julie was not hungry, therefore we ate dinner without her. ಏನ್ ಬರ್ಬೋದು? Since Julie was not hungry, we ate dinner without her.
ಏನ್ ಬರಬಾರ್ದು? ದೇರ್ ಫಾರ್. ಸರ್ ನೆನಪಿರ್ಲಿ, ಸಿನ್ಸ್ ಆಲ್ರೆಡಿ ಬಳಸಿದೀವಿ ಅಂದ್ರೆ ದೇರ್ ಫಾರ್ ಬರಂಗಿಲ್ಲ. ಇಲ್ಲಿ ನಾವು ಸಿನ್ಸ್ ಬಳಸಿದೀವಲ್ಲ, ಇದಿದ್ರೆ ಇದಿರಬಾರ್ದು. ನೆನಪಿರ್ಲಿ, ಸಿನ್ಸ್ ಇದ್ದಾಗ ಏನಿರಬಾರ್ದು? ದೇರ್ ಫಾರ್ ಇರಬಾರ್ದು. ಸೊ ಇಲ್ಲಿ ಯಾವ ತರ ಬರ್ಬೇಕು ಸೆಂಟೆನ್ಸ್ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಸಿನ್ಸ್ ಜೂಲಿ ವಾಸ್ ನಾಟ್ ಹಂಗ್ರಿ ವಿ ಏಟ್ ಡಿನ್ನರ್ ವಿತೌಟ್ ಹರ್. ಒಂದು ಈ ತರ ಬರ್ಬೋದು. ಅಥವಾ ಸರ್ ನಾನು ದೇರ್ ಫಾರ್ ಬಳಸಬೇಕು, ಸಿನ್ಸ್ ಬಳಸಬಾರ್ದು ಅಂದ್ರೆ ಜೂಲಿ ವಾಸ್ ನಾಟ್ ಹಂಗ್ರಿ ದೇರ್ ಫಾರ್ ವಿ ಏಟ್ ಡಿನ್ನರ್ ವಿತೌಟ್ ಹರ್. ಅರ್ಥ ಆಗ್ತಿದೆ ಅಲ್ಲ? ಸೊ ಸಿನ್ಸ್ ದೇರ್ ಫಾರ್ ಎರಡು ಜೊತೆಗೆ ಬರುವಂತಿಲ್ಲ. ಇಲ್ಲಿ ನಾನು ಸಿನ್ಸ್ ಬಳಸಿದೀನಿ ಅಂದ್ರೆ ಅಲ್ಲಿ ದೇರ್ ಫಾರ್ ತೆಗೆದು ಸಿನ್ಸ್ ಜೂಲಿ ವಾಸ್ ನಾಟ್ ಹಂಗ್ರಿ ವಿ ಏಟ್ ಡಿನ್ನರ್ ವಿತೌಟ್ ಹರ್. ಅದೇ ನನಗೆ ಇಲ್ಲಿ ಸಿನ್ಸ್ ಇಲ್ಲ ಅಂದ್ರೆ ಅವಾಗ ಏನಾಗುತ್ತೆ? ಜೂಲಿ ವಾಸ್ ನಾಟ್ ಹಂಗ್ರಿ ದೇರ್ ಫಾರ್ ಅವಾಗ ಬರುತ್ತೆ. ಸಿನ್ಸ್ ದೇರ್ ಫಾರ್ ಎರಡು ಒಂದೇ ಮೀನಿಂಗ್ ಕೊಡುತ್ತೆ. ಸಿನ್ಸ್ ಅನ್ನೋದು ಸ್ಟೇಟ್ಮೆಂಟ್ ಬಿಗಿನಿಂಗ್ ಅಲ್ಲಿ ಬರುತ್ತೆ, ದೇರ್ ಫಾರ್ ಅನ್ನೋದು ಮಿಡಿಲ್ ಅಲ್ಲಿ ಬರುತ್ತೆ. ಇದು ಟೋಟಲ್ ಸೆಂಟೆನ್ಸ್. ಇಲ್ಲಿ ಎರಡು ಫ್ರೇಸ್ ಇದಾವೆ. ಇದೆಲ್ಲ ಒಂದು ಫ್ರೇಸು. ವಿ ಏಟ್ ಡಿನ್ನರ್ ವಿತೌಟ್ ಹರ್ ಅನ್ನೋದು ಒಂದು ಫ್ರೇಸು. ಸಿನ್ಸ್ ಅನ್ನೋದು ದೇರ್ ಫಾರ್ ಅನ್ನೋದು ಎರಡೂ ಕಂಜಂಕ್ಷನ್. ಸಿನ್ಸ್ ನ ನಾವು ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್ ಅಲ್ಲಿ ಬಳಸ್ತೀವಿ, ದೇರ್ ಫಾರ್ ನ ನಾವು ಎರಡು ಫ್ರೇಸ್ ಗಳ ಮಧ್ಯದಲ್ಲಿ ಬಳಸ್ತೀವಿ. ಸಿನ್ಸ್ ಬಳಸಿದ್ರೆ ದೇರ್ ಫಾರ್ ಬಳಸುವಂತಿಲ್ಲ, ದೇರ್ ಫಾರ್ ಬಳಸಿದ್ರೆ ಸಿನ್ಸ್ ಬಳಸುವಂತಿಲ್ಲ. ಎಲ್ರಿಗೂ ಅರ್ಥ ಆಯ್ತಾ ಎವ್ರಿಬಡಿ? ನೆಕ್ಸ್ಟ್, ಓಕೆ, ನೆಕ್ಸ್ಟ್ ಒನ್. ಒಂದು ನಿಮಿಷ. ಗುಡ್ ಮಾರ್ನಿಂಗ್ ಚುಟ್ಕಿ. ಗುಡ್ ಮಾರ್ನಿಂಗ್ ಮೀನಾ. ನೆಕ್ಸ್ಟ್ ಕ್ವೆಶ್ಚನ್. ಕ್ವೆಶ್ಚನ್ ನಂಬರ್ 3. ಇಷ್ಟು ಈಸಿ ಇದೆನಾ ಪೇಪರ್ ಇದು? We shook myself dry on the porch and returned to the warmth of the cabin. ಏನದು? ಮೈ ಸೆಲ್ಫ್ ಬರಂಗಿಲ್ಲ ಇಲ್ಲಿ. ಮೈ ಸೆಲ್ಫ್ ಯಾಕೆ ಬರಬಾರ್ದು? ಅಲ್ಲಿ ಏನ್ ಬರಬೇಕು? ಮೈ ಸೆಲ್ಫ್ ತೆಗೆದು, ಮೈ ಸೆಲ್ಸ್ ತೆಗೆದು ಅಲ್ಲಿ ನಾನು ಏನ್ ಬರಿಬೇಕು? ಏನ್ ಬರಿಬೇಕು? ಆರ್ ಸೆಲ್ಸ್ ಬರಿಬೇಕು. ವಿ ಶುಕ್, ವಿ ಅಂದ್ರೆ ಪ್ಲೂರಲ್ ಇದೆ, ಮೈ ಸೆಲ್ಫ್ ಅಂದ್ರೆ ಸಿಂಗುಲರ್ ಆಗುತ್ತೆ. ಅಲ್ಲಿ ಏನ್ ಬರಿಬೇಕು ನಾನು? ಆರ್ ಸೆಲ್ಸ್. ಅವರ್ ಸೆಲ್ಫ್ ಅಲ್ಲ, ಮತ್ತೆ ಅದು ಆರ್ ಸೆಲ್ಸ್. ವಿ ಶುಕ್ ourselves dry on the porch and returned to the warmth of the cabin. Okay na? Next. Next question, question number 4. SBI clerk ಅಲ್ಲಿ ಕೇಳಿರವ ಈ ಕ್ವೆಶ್ಚನ್ಸ್. ಇಷ್ಟು ಡಿಫಿಕಲ್ಟ್? ಕಷ್ಟ ಆಗಿತ್ತನ ಬಾಳ? ಹಾ. The pictures were painted by hand and some them were very beautiful. ಏನ್ ಬರ್ಬೇಕದು? ಇಲ್ಲಿ ಎರರ್ ಇದೆ ನೋಡಿ. ಇಲ್ಲಿ ಏನ್ ಬರ್ಬೇಕು? ಸಮ್ ಆಫ್ ದೆಮ್ ಬರಿಬೇಕು. ಸಮ್ ದೆಮ್ ಅನ್ನಂಗಿಲ್ಲ, ಸಮ್ ಆಫ್ ದೆಮ್. ಓಕೆ, ಸಮ್ ಆಫ್ ದೆಮ್ ವರ್ ವೆರಿ ಬ್ಯೂಟಿಫುಲ್. ಓಕೆ, ಅದಕ್ಕೆ PYQ ಮಾಡಬಾರ್ದು. ಎಷ್ಟು ಈಸಿ ಇದಾವ ನೋಡಿ ಪೇಪರ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 5. 5 ಪೇಪರ್ ಮಾಡ್ತೀನಿ PYQ. ಅದಾದ್ಮೇಲೆ ಆಕ್ಚುಯಲ್ ಮಾಕ್ ಟೆಸ್ಟ್ ಹೋಗೋಣ. ನೆಕ್ಸ್ಟ್ ಏನಿದೆ? 2 children, brother and sister, were on their way to school. ಏನ್ ಬರ್ಬೇಕಪ್ಪ? ಎಲ್ಲೆರರ್ ಇದೆ? ಇಲ್ಲಿ THER ಬರಬಾರ್ದು, THEIR ಬರಬೇಕು. ಏನ್ ಬರ್ಬೇಕದು? THEIR ಬರಬೇಕು. 2 children, brother and sister, ಅದೆಲ್ಲ ಕರೆಕ್ಟ್ ಇದೆ. ವರ್ ಅನ್ನೋದು ಸೇಮ್. ಇಲ್ಲಿ ಸಬ್ಜೆಕ್ಟ್ ಯಾವ್ದು ಹೇಳಿ? 2 children ಬ್ರದರ್ ಅಂಡ್ ಸಿಸ್ಟರ್. 2 children ಇದು ನಮ್ಮ ಸಬ್ಜೆಕ್ಟ್, ಇದು ಪ್ಲೂರಲ್ ಇದೆ. ನಾನು ಹೇಳಿದ್ದೆ ಮೊದಲು ಸಬ್ಜೆಕ್ಟ್ ಆದ್ಮೇಲೆ 2 ಕಾಮಗಳ ಮಧ್ಯದಲ್ಲಿ ಏನೆಲ್ಲ ಬರುತ್ತಲ್ಲ ಅದನ್ನೆಲ್ಲ ಇಗ್ನೋರ್ ಮಾಡಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ವರ್ಬ್ಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನ ವರ್ಬ್ ಇದಕ್ಕೆ ತಕ್ಕಂಗೆ ಇರಬೇಕು. ಅರ್ಥ ಆಯ್ತಾ? ನನ್ನ ವರ್ಬ್ ಯಾವಾಗ್ಲೂ 2 ಕಾಮಗಳ ಮಧ್ಯದಲ್ಲಿ ಏನಾದ್ರೂ
ಏನಾದ್ರು ಬಂತು ಅಂದ್ರೆ ಅದನ್ನ ಇಗ್ನೋರ್ ಮಾಡಿ. ಮುಂಚೆ ಏನಿದೆ ಅಲ್ಲ ಈ ವರ್ಬ್ ಅನ್ನೋದು ಈ ಸ್ಟಾರ್ಟಿಂಗ್ ಸಬ್ಜೆಕ್ಟ್ ಏನಿರುತ್ತಲ್ಲ ಅದ್ರ ಜೊತೆ ಅಗ್ರಿ ಮಾಡ್ಬೇಕು ಇಲ್ಲಿ ನನಗೆ. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ಏನನ್ಬೇಕು, 2 children were on the way. ಗಾಟ್ ಇಟ್? ಸೊ ಇಲ್ಲಿ ಎರರ್ ಏನಿದೆ, THERE ಬರಬಾರ್ದು, THEIR ಬರಬೇಕು. ದೇರ್ THERE ಅಂದ್ರೆ ಏನು, ಪೊಸಿಷನ್ ರಿಪ್ರೆಸೆಂಟ್ ಮಾಡುತ್ತೆ. THEIR ಅಂದ್ರೆ ಪ್ರನೌನ್ ಆಗುತ್ತೆ, ಪೊಸೆಸಿವ್ ಪ್ರನೌನ್ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 6 ಏನಿದೆಪ್ಪ? ಕ್ಲೋಸ್ ಟೆಸ್ಟ್. ಬನ್ನಿ ನೋಡೋಣ ಏನಿದೆ ಅಂತ. ಇವು ಆಪ್ಷನ್ಸ್ ಏನಿದೆ, ಡ್ಯಾಶ್ ಗುಡ್ ಮೆಂಟಲ್ ಹೆಲ್ತ್. ಇಲ್ಲಿದೆ ಅಲ್ಲ, ಸ್ಟಡೀಸ್ ಹ್ಯಾವ್ ಶೋನ್ ದಟ್ good quality sleep is important in ಏನ್ ಬರ್ಬೇಕಪ್ಪ, in a dash good mental health, ಏನೋ in maintaining good mental health. ತುಂಬಾ ಈಸಿ ಇದೆ ಅದು, ಹೌದಾ? ನೆಕ್ಸ್ಟ್ ಒನ್, ಇಲ್ಲ ಚುಟ್ಕಿ, ನನ್ನ ಅಕಾಡೆಮಿಯಲ್ಲಿ ಕ್ಲಾಸ್ ತಗೊಂತಾ ಇಲ್ಲಮ್ಮ. ನೆಕ್ಸ್ಟ್, think back to times when you have awoken and felt well rested. Think back to times when you have awoken and felt well rested. How much clearer was your mind, your emotions and your overall mood? See, ಹಾಗೆ ಇದ್ರ ಅರ್ಥ ಕೂಡ ತಿಳ್ಕೊಂಡ್ಬಿಡೋಣ. ಓಕೆ, ಸ್ಟಡೀಸ್ ಹ್ಯಾವ್ ಶೋನ್ ದಟ್ ಗುಡ್ ಕ್ವಾಲಿಟಿ ಸ್ಲೀಪ್ ಇಸ್ ಇಂಪಾರ್ಟೆಂಟ್ ಇನ್ ಮೇಂಟೈನಿಂಗ್ ಗುಡ್ ಮೆಂಟಲ್ ಹೆಲ್ತ್. ಸೊ ಮೆಂಟಲ್ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಗುಡ್ ಕ್ವಾಲಿಟಿ ಸ್ಲೀಪ್ ಬೇಕೇ ಬೇಕು. ಥಿಂಕ್ ಬ್ಯಾಕ್ ಟು ಟೈಮ್ಸ್ ವೆನ್ ಯು ಹ್ಯಾವ್ ಅವೋಕನ್ ಅಂಡ್ ಫೆಲ್ಟ್ ರೆಸ್ಟೆಡ್ ಅಂದ್ರೆ ಥಿಂಕ್ ಬ್ಯಾಕ್ ಟು ಟೈಮ್ಸ್. ಆ ಸಮಯದ ಬಗ್ಗೆ ಯೋಚನೆ ಮಾಡಿ. ಯಾವಾಗ ನೀವು ಸಡನ್ ಆಗಿ ಎದ್ದಾಗ ನಿಮಗೊಂದು ಒಳ್ಳೆ ಫೀಲಿಂಗ್ ಇರುತ್ತಲ್ಲ, ನಾನು ತುಂಬಾ ಚೆನ್ನಾಗಿ ರೆಸ್ಟ್ ಆಗಿದೆ ಅಂತೇಳಿ. ಇತ್ತೀಚೆಗೆ ಆ ಫೀಲಿಂಗ್ ತುಂಬಾ ಕಡಿಮೆ ಬರುತ್ತೆ. ಯಾಕೆ? ಮೊಬೈಲ್ ಹಿಡ್ಕೊಂಡು ರಾತ್ರಿ ಎಲ್ಲ ರೀಲ್ಸ್ ನೋಡ್ತಿರ್ತೀವ, ಹೌದಾ? 11 ಗಂಟೆ 12ವರೆಗೆ ಮಲಗ್ತೀವಿ. ಓಕೆ, ಬೆಳಿಗ್ಗೆ 6 ಗಂಟೆಗೆ ಎದ್ದಾಳಲ್ಲ ನೀವು, ಇಟ್ಸ್ ಓಕೆ, ಐ ಆಮ್ ಸಾರಿ. ಹಂಗಾದ್ರೆ 1 ಗಂಟೆ 2 ಗಂಟೆವರೆಗೆ ಮೊಬೈಲ್ ಅಲ್ಲಿ ನೋಡ್ತಾ ಇರ್ತೀರಾ. ಆದ್ಮೇಲೆ 7 ಗಂಟೆಗೆ ಎದ್ದ ಮೇಲೆ ಕೂಡ ನಿದ್ದೆ ಸರಿ ಹೋಗ್ಲಿಲ್ಲ ಅಂತ ಅನ್ಸುತ್ತಾ? ಇತ್ತೀಚೆಗೆಲ್ಲ ನಡೆಯೋದೇ. ಮೊದ್ಲೆಲ್ಲ ಮೊಬೈಲ್ಸ್ ಇಲ್ಲದ ಕಾಲದಲ್ಲಿ ಏನ್ ನಡೀತಾ ಇತ್ತು? 7 ಗಂಟೆ 8 ಗಂಟೆ ಮ್ಯಾಕ್ಸ್ 9 ಗಂಟೆಗೆ ಮಲಗ್ಬಿಡ್ತಿದ್ರು. ಬೆಳಗ್ಗೆ 6 ಗಂಟೆಗೆ ಎದ್ರು ಕೂಡ ಫ್ರೆಶ್ ಆಗಿರ್ತದೆ. ಯಾಕಂದ್ರೆ ಅಲ್ಲಿ ಕ್ವಾಲಿಟಿ ಸ್ಲೀಪ್ ಬರ್ತಾ ಇತ್ತು. ಈಗ ಎಂಟರ್ಟೈನ್ಮೆಂಟ್, ಮೊಬೈಲ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡ್ಬೇಕು, ಫೇಸ್ಬುಕ್ ನೋಡ್ಬೇಕು, ಸ್ನಾಪ್ ಕಳಿಸ್ಬೇಕು, ಸ್ಟ್ರೀಕ್ಸ್ ಇವೆಲ್ಲ ನೋಡ್ಕೋಬೇಕು. ಎಷ್ಟು ಕೆಲಸ ಇರುತ್ತೆ ಪಾಪ ನಿಮಗೆ, ಹೌದಲ್ಲ? ನೆಕ್ಸ್ಟ್, ಸೊ ಇಲ್ಲಿ ಏನ್ ಹೇಳಿದಾನೆ, ಥಿಂಕ್ ಬ್ಯಾಕ್ ಟು ಟೈಮ್ಸ್ ವೆನ್ ಯು ಹ್ಯಾವ್ ಅವೋಕೆನ್ ಅಂಡ್ ಫೆಲ್ಟ್ ವೆಲ್ ರೆಸ್ಟೆಡ್. ಹೌ ಮಚ್ ಕ್ಲಿಯರರ್ ವಾಸ್ ಯುವರ್ ಮೈಂಡ್, ಯುವರ್ ಎಮೋಷನ್ಸ್ ಅಂಡ್ ಯುವರ್ ಓವರ್ ಆಲ್ ಮೂಡ್. ನೆಕ್ಸ್ಟ್, although the dash between sleep and the mental health is not completely understood. Although, next question alla idu nodi, although the dash between sleep and mental health, ಇಲ್ಲಿ ನೋಡಿ ದಾನದೇನು ಫಸ್ಟ್ ಹೆಂಗ ನೋಡೋಣ. ದಾನದೇನು ಆರ್ಟಿಕಲ್ ಆದ್ಮೇಲೆ ಏನ್ ಬರ್ಬೇಕು ನನಗೆ? ನೌನ್ ಬರ್ಬೇಕು. ಆರ್ಟಿಕಲ್ ಆದ್ಮೇಲೆ ಯಾವಾಗ್ಲೂ ಏನ್ ಬರ್ಬೇಕು? ನೌನ್ ಬರ್ಬೇಕು. ಓಕೆನಾ? ಸೊ ಅದು ನಮಗೆ ಅದಕ್ಕೆ ತಕ್ಕಂಗೆ ಆನ್ಸರ್ ಇರ್ಲಿ ಬಿಡ್ಲಿ, ಬಟ್ ಜೊತೆಗೆ ಗ್ರಾಮರ್ನ ಕೂಡ ಎಲ್ಲಿಗಲ್ಲಿ ನಾವು ರಿವೈಸ್ ಮಾಡ್ಕೊಂತ ಹೋಗ್ಬೇಕು. ಓಕೆನಾ? ದ ಆರ್ಟಿಕಲ್ ಆದ್ಮೇಲೆ ಯಾವಾಗ್ಲೂ ನೌನ್ ಬರ್ಬೇಕು. ಆಲ್ದೋ ದ ಡ್ಯಾಶ್ ಬಿಟ್ವೀನ್ ಸ್ಲೀಪ್ ಅಂಡ್ ಮೆಂಟಲ್ ಹೆಲ್ತ್. ಆಪ್ಷನ್ಸ್ ನೋಡದೆ ಇದನ್ನ ಅರ್ಥ ಮಾಡ್ಕೊಳ್ಳಿ, ಪ್ರೆಡಿಕ್ಟ್ ಮಾಡಿ. ಆಪ್ಷನ್ಸ್ ನೋಡದೆ ಫಸ್ಟ್ ಯಾವಾಗಾದ್ರೂ ನೆನಪಿರ್ಲಿ, ನೀವು ಫಿಲ್ ಇನ್ ದ ಬ್ಲಾಂಕ್ಸ್ ಮಾಡುವಾಗ ಡೈರೆಕ್ಟ್ ಆಗಿ ಆಪ್ಷನ್ಸ್ ತಂಟೆಗೆ ಹೋಗ್ಬಾರ್ದು. ಏನ್ ಮಾಡ್ಬೇಕು? ಫಸ್ಟ್ ನಾವು ಪ್ರೆಡಿಕ್ಟ್ ಮಾಡೋದು ಟ್ರೈ ಮಾಡಬೇಕು. ಯಾವ ತರ ವರ್ಡ್ ಬರುತ್ತೆ ಅಲ್ಲಿ, ಪಾಸಿಟಿವ್ ವರ್ಡ್ ಬರುತ್ತಾ, ನೆಗೆಟಿವ್ ವರ್ಡ್ ಬರುತ್ತಾ, ಯಾವ ಕಂಟೆಕ್ಸ್ಟ್ ಬೇಸ್ಡ್ ವರ್ಡ್ ಬರುತ್ತೆ, ಅದಾದ್ಮೇಲೆ ಆಪ್ಷನ್ಸ್ ನೋಡಿ. ಸೊ ಇಲ್ಲೇನಪ್ಪ, ಇಲ್ಲಿ ಕೈಂಡ್ ಆಫ್ ಆಲ್ದೋ ದ ರಿಲೇಶನ್ಶಿಪ್ ಅನ್ಬೋದಾ? ಇದು ಸಮಥಿಂಗ್ ರಿಲೇಟೆಡ್ ಟು ರಿಲೇಶನ್ಶಿಪ್ ಬಿಟ್ವೀನ್ ಸ್ಲೀಪ್ ಅಂಡ್ ದ ಮೆಂಟಲ್ ಹೆಲ್ತ್ ಇಸ್ ನಾಟ್ ಕಂಪ್ಲೀಟ್ಲಿ ಅಂಡರ್ಸ್ಟುಡ್. ಏನ್ ಕೊಟ್ಟಿದ್ದಾನೆ? ಅದನ್ನೇ ಕೊಟ್ಬಿಟ್ಟಿದ್ದಾನೆ. ಓನರ್ಶಿಪ್, ರಿಲೇಶನ್ಶಿಪ್, ಕಂಪ್ಯಾನಿಯನ್ಶಿಪ್, ಪಾರ್ಟ್ನರ್ಶಿಪ್, ಕೋರ್ಟ್ಶಿಪ್. ಯಾವುದು? ರಿಲೇಶನ್ಶಿಪ್. ಆನ್ಸರ್ ಏನಿರ್ಬೇಕು? ರಿಲೇಶನ್ಶಿಪ್. ಅರ್ಥ ಆಯ್ತಾ ಎವ್ರಿವನ್? ಸೊ ಆಲ್ದೋ
The relationship between the sleep and the mental health is not completely understood. ಅಂದ್ರೆ ಅವೆರಡರ ಮಧ್ಯೆ ಸಂಬಂಧ ಇನ್ನೂ ಗೊತ್ತಿಲ್ಲ ಅಂದ್ರು. It's generally dash that getting a good night's sleep can help your mental and emotional resilience against mental illness such as depression and anxiety. ಏನ್ ಹೇಳ್ತಿದ್ದಾನೆ? It's a generally dash. ಇವಾಗ ಆಪ್ಷನ್ಸ್ ನೋಡೋಣ. It's generally dash that getting a good night's sleep, it is generally accepted, focused, curbed, adjusted, created. ಏನದು? ಆಕ್ಸೆಪ್ಟ್. ಎಲ್ರಿಗೂ ಗೊತ್ತಿರೋ ತಾನೆ. ಈಗ ನಿದ್ದೆ ಚೆನ್ನಾಗಿ ಮಾಡಿದ್ರೆ ಮೆಂಟಲ್ ಹೆಲ್ತ್ ಚೆನ್ನಾಗಿರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋದು. ಸೊ ಅಂದ್ರೆ ಏನ್ ಬರಿಬೇಕು ಇಲ್ಲಿ? ಇಟ್ ಈಸ್ ಜನರಲಿ accepted. It is generally accepted that getting a good night's sleep can help your mental and emotional resilience. Resilience ಅಂದ್ರೆ ಏನಪ್ಪ? ಫೈಟ್. ರೆಸಿಲಿಯನ್ಸ್ ಅಂದ್ರೆ ಫೈಟ್. ಓಕೆ, ತಡೆಗಟ್ಟುವುದು. ಯಾವ್ದನ್ನಾದ್ರೂ ತಡೆಗಟ್ತೀವಲ್ಲ ಅದನ್ನೇನಂತೀವಿ ನಾವು? ರೆಸಿಲಿಯನ್ಸ್ ಅಂತೀವಿ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್, the resilience of the freedom fighters was very strong against Britishers. Okay, now so ಇಲ್ಲಿ ಏನ್ ಬರ್ಬೇಕು ಆನ್ಸರ್? ಇಲ್ಲಿ ಬಂತಲ್ಲ ಆಲ್ರೆಡಿ. ಓಕೆ, it is generally accepted that getting a good night's sleep can help your mental and emotional resilience. ಇಲ್ಲಿ ಏನಂತ ಹೇಳಿದೆ? ಫೈಟ್ ಹೇಳಿದೆ. ಅದಕ್ಕೆ ಇಲ್ಲಿ ಏನ್ ಬಂತು? ಅಗೇನ್ಸ್ಟ್ ಬಂತು. ರೆಸಿಲಿಯನ್ಸ್ ಅಗೇನ್ಸ್ಟ್ ಮೆಂಟಲ್ ಇಲ್ನೆಸ್ ಸಚ್ ಆಸ್ ಡಿಪ್ರೆಷನ್ ಅಂಡ್ ಆಂಗ್ಸೈಟಿ. ಏನ್ ನಂದೀಶ, ಎಲ್ಲಿದೆಯೋ? ಸ್ವಲ್ಪ ಚೆನ್ನಾಗಿ ಮಲ್ಕೋ. ನೋಡು, ಡಿಪ್ರೆಷನ್ಗೆ ಆಂಗ್ಸೈಟಿಗೆ ಹೆಲ್ಪ್ ಆಗುತ್ತಂತೆ. ನೆಕ್ಸ್ಟ್ ಏನಿದೆ? ಇಟ್ ಈಸ್ ಬಿಲೀವ್ಡ್ ದಟ್, ನೆಕ್ಸ್ಟ್ ಏನಿದೆ? It is believed that during REM, rapid eye movement, it is believed that during rapid eye movement cycle of sleep, your mind begins to dream. And it's at this stage during the night which contributes to emotional health. It is believed that during REM cycle of sleep, your mind begins to dream. And it's at this stage during the night which contributes to emotional health. Unfortunately, dash in sleep can interpret these cycles. Dash in sleep can interrupt these cycles. ನೋಡಿ, ಏನ್ ಬರಬೇಕು ಥಿಂಕ್ ಮಾಡೋಣ ಮೊದಲು. ನಾನು ಇನ್ನ ಆಪ್ಷನ್ಸ್ ಕೊಟ್ಟಿಲ್ಲ ಅಲ್ಲಿ. ಅನ್ಫಾರ್ಚುನೇಟ್ಲಿ ಅಂತ ಕೊಟ್ಟಿದ್ದಾನೆ ಅಂದ್ರೆ ಇಲ್ಲಿ ಏನ್ ಬರ್ಬೇಕಪ್ಪ? ನನಗೆ ಪಾಸಿಟಿವ್ ಬರ್ಬೇಕಾ, ಸಮಥಿಂಗ್ ನೆಗೆಟಿವ್ ಬರ್ಬೇಕಾ? ನೆಗೆಟಿವ್. ಸಮಥಿಂಗ್ ವಿತ್ ರೆಸ್ಪೆಕ್ಟ್ ಟು ಡಿಸ್ಟರ್ಬೆನ್ಸ್, ಏನೋ ಡಿಸ್ಟರ್ಬ್ ಮಾಡ್ತಾ ಇದೆ ಅಂತ ಅರ್ಥ. ಹೌದಾ? ಅನ್ಫಾರ್ಚುನೇಟ್ಲಿ ಡ್ಯಾಶ್ ಇನ್ ಸ್ಲೀಪ್ ಕ್ಯಾನ್ ಇಂಟರಪ್ಟ್ ದೀಸ್ ಸೈಕಲ್ಸ್ ವಿಚ್ ಕ್ಯಾನ್ ಇಂಪೇರ್ ಥಿಂಕಿಂಗ್ ಅಂಡ್ ಎಮೋಷನಲ್ ರೆಗ್ಯುಲೇಷನ್. ಸೊ ಸಮಥಿಂಗ್ ನಮಗೆ ನೆಗೆಟಿವ್ ವರ್ಡ್ ಬರಬೇಕು. ನೋಡೋಣ, ಕ್ವೆಶ್ಚನ್ ನಂಬರ್ ಎಷ್ಟು? 9. ಸೊ ಅನ್ಫಾರ್ಚುನೇಟ್ಲಿ ಕನೆಕ್ಷನ್ಸ್ ಇನ್ ಸ್ಲೀಪ್, ರೆನೋವೇಷನ್ಸ್, ಅಟ್ಯಾಚ್ಮೆಂಟ್ಸ್, ಡಿಸ್ರಪ್ಷನ್ಸ್, ರಿಲೇಷನ್ಸ್. ಏನು ಡೈರೆಕ್ಟ್ ನಾವು ಅನ್ಕೊಂಡಿದ್ ವರ್ಡೇ ಬಂತು. ಹೌದಾ? ಡಿಸ್ಟರ್ಬೆನ್ಸ್ ಅಂತ ಹೇಳಿದ್ದೆ ನಾನು. ಸೊ ಅದಕ್ಕೆ ರಿಲೇಟೆಡ್ ವರ್ಡ್ ಯಾವುದು? ಡಿಸ್ರಪ್ಷನ್ಸ್. ಡಿಸ್ರಪ್ಷನ್ಸ್ ಅಂದ್ರೆ ಏನು? ಡಿಸ್ಟರ್ಬೆನ್ಸ್. ಡಿಸ್ರಪ್ಷನ್ಸ್ ಅಂದ್ರೆ ಏನು? ಡಿಸ್ಟರ್ಬೆನ್ಸ್. ಅರ್ಥ ಆಯ್ತಾ? ಸೊ ಆನ್ಸರ್ ಏನಾಗುತ್ತೆ ನಮಗೆ ಇಲ್ಲಿ? ಡಿಸ್ರಪ್ಷನ್ಸ್. ಅನ್ಫಾರ್ಚುನೇಟ್ಲಿ ಡಿಸ್ರಪ್ಷನ್ಸ್ ಇನ್ ಸ್ಲೀಪ್ ಕ್ಯಾನ್ ಇಂಟರ್ಪ್ರೆಟ್ ದೀಸ್ ಸೈಕಲ್ಸ್. ಯಾವ ಸೈಕಲ್ಸ್ ಅಪ್ಪ? ರಾಪಿಡ್ ಐ ಮೂವ್ಮೆಂಟ್ ಸೈಕಲ್. ಓಕೆ, ವಿಚ್ ಕ್ಯಾನ್ ಇಂಪೇರ್ ಥಿಂಕಿಂಗ್ ಅಂಡ್ ಎಮೋಷನಲ್ ರೆಗ್ಯುಲೇಷನ್. ಸರ್, ಇಂಪೇರ್ ಅಂದ್ರೆ ಮೀನಿಂಗ್ ಏನು? ಸಪರೇಟ್ ಮಾಡೋದು. ಯಾವ್ದ್ಯಾವ್ದನ್ನ? ಥಿಂಕಿಂಗ್ ನ ಮತ್ತು ಎಮೋಷನಲ್ ರೆಗ್ಯುಲೇಷನ್ ನ. ನೆಕ್ಸ್ಟ್, ಬಟ್ ಸ್ಲೀಪ್ ಡಸಂಟ್ ವಾರ್ಡ್ ಆಫ್ risks of mental illness. But sleep does not ward off risks of mental illness. ಅಂದ್ರೆ ಬರೀ ಮಲಗುವುದರಿಂದ ಮೆಂಟಲ್ ಇಲ್ನೆಸ್ ರಿಸ್ಕ್ಸ್ ಏನಿರ್ತಾವಲ್ಲ ಅವು ಎಲ್ಲಾವುದನ್ನು ತಡೆಗಟ್ಟಕ್ ಆಗಲ್ಲ ಅಂತ ಹೇಳ್ತಿದ್ದಾನೆ. ಡಸ್ ನಾಟ್ ವಾರ್ಡ್ ಆಫ್. ವಾರ್ಡ್ ಆಫ್ ಅಂದ್ರೆ ಕ್ಯಾನ್ಸಲ್ ಮಾಡೋದು. ವಾರ್ಡ್ ಆಫ್ ಅಂದ್ರೆ ಏನು? ಕ್ಯಾನ್ಸಲ್ ಮಾಡೋದು. ಓಕೆನಾ? ಸೊ ಡಸ್ ನಾಟ್ ವಾರ್ಡ್ ಆಫ್ risks of mental illness. It also helps. Okay. I'm sorry. ಇಲ್ಲಿ ನಾನು ಜಸ್ಟ್ ಅನ್ನೋದು ಮರ್ತು ಬಿಟ್ಟಿದ್ದೀನಿ. ಆ ಜಸ್ಟ್ ನಾನು ಓದಿಲ್ಲ. ಅದಕ್ಕೆ ನಾನೇನು ಹೇಳಿದೆ? ಬರೀ ನಿದ್ದೆ ಮಾಡೋದ್ರಿಂದ
ಎಲ್ಲಾ ರಿಸ್ಕ್ ನ ಕ್ಯಾನ್ಸಲ್ ಮಾಡಕ್ಕೆ ಆಗಲ್ಲ ಅಂತ ಓದಿದೆ, ಅದು ತಪ್ಪು ನಾನು ಓದಿರೋದು. ಯಾಕಂದ್ರೆ ಅಲ್ಲಿ ವರ್ಡ್ ಜಸ್ಟ್ ಅನ್ನೋದು ಬಿಟ್ಬಿಟ್ಟಿದ್ದೀನಿ ನಾನು. ಆ ವರ್ಡ್ ಜಸ್ಟ್ ಯೂಸ್ ಮಾಡೋದ್ರಿಂದ ಇಡೀ ಸೆಂಟೆನ್ಸ್ ಮೀನಿಂಗ್ ಚೇಂಜ್ ಆಗುತ್ತೆ. ಬಟ್ ಸ್ಲೀಪ್ ಡಸಂಟ್ ಜಸ್ಟ್ ವಾರ್ಡ್ ಆಫ್ ರಿಸ್ಕ್ಸ್ ಆಫ್ ದ ಮೆಂಟಲ್ ಇಲ್ನೆಸ್. ಅಂದ್ರೆ ನಿದ್ದೆ ಅನ್ನೋದು ಬರೀ ಮೆಂಟಲ್ ಇಲ್ನೆಸ್ ಇಂದ ಆಗಿರೋ ರಿಸ್ಕ್ಸ್ ನೊಂದೇ ಕ್ಯಾನ್ಸಲ್ ಮಾಡಲ್ಲ ಅಂತೇಳಿ ಇನ್ನು ಮುಂದೆ ಏನೋ ಹೇಳ್ತಿದ್ದಾನೆ. ಅದೊಂದೇ ಅಲ್ಲ, ಇನ್ನೂ ಏನೋ ಮಾಡುತ್ತೆ ಅಂತ ಹೇಳ್ತಿದ್ದಾನೆ. ಏನೋ, ಇಟ್ ಆಲ್ಸೋ ಹೆಲ್ಪ್ಸ್ ಡ್ಯಾಶ್ ಜನರಲ್ ಮೆಂಟಲ್ ಫಂಕ್ಷನ್ಸ್ ಆಸ್ ವೆಲ್. ಇಟ್ ಆಲ್ಸೋ, ಇಲ್ಲಿ ಪಾಸಿಟಿವ್ ವರ್ಡ್ ಬರ್ಬೇಕಾ ನೆಗೆಟಿವ್ ವರ್ಡ್ ಬರ್ಬೇಕಾ? ಪಾಸಿಟಿವ್. ಓಕೆ, ಇಟ್ ಆಲ್ಸೋ ಹೆಲ್ಪ್ಸ್ ಡ್ಯಾಶ್ ಜನರಲ್ ಮೆಂಟಲ್ ಫಂಕ್ಷನ್ಸ್ ಆಸ್ ವೆಲ್. ನೋಡೋಣ ಆಪ್ಷನ್ಸ್ ಏನಿದೆ ಅಂತ. ನೆಕ್ಸ್ಟ್, ಗುಡ್ ಮಾರ್ನಿಂಗ್ ಮಾರುತಿ. 10 ಏನ್ ಬರ್ಬೇಕಪ್ಪ? ಇಟ್ ಆಲ್ಸೋ ಏನಿರುತ್ತೆ? ಇಟ್ ಆಲ್ಸೋ ಹೆಲ್ಪ್ಸ್ ಇಂಪ್ರೂವ್ ಜನರಲ್ ಮೆಂಟಲ್ ಫಂಕ್ಷನ್ಸ್ ಆಸ್ ವೆಲ್. ಕರೆಕ್ಟ್ ಇದೆ ಆಪ್ಷನ್. ಅರ್ಥ ಆಯ್ತಾ ಇದು? ನೆಕ್ಸ್ಟ್, ಫಾರ್ ಎಕ್ಸಾಂಪಲ್ ಏನಪ್ಪ? ಯಾವುದು? ಡ್ವಿಂಡಲ್ ಅಂದ್ರೆ ಮೇಲೆ ಕೆಳಗಡೆ ಮಾಡೋದು. ಡ್ವಿಂಡಲ್ ಅಂದ್ರೆ ಏನು? ಮೇಲೆ ಕೆಳಗಡೆ ಮಾಡೋದು. ಹೇಳ್ತೀನಿ ನೋಡ್ರಿ ಎಲ್ಲದು. ರಿಸೀಡ್ ಅಂದ್ರೆ ಕಡಿಮೆ ಮಾಡೋದು. ರಿಸೀಡ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ವಾಟರ್ ಲೆವೆಲ್ ರಿಸೀಡೆಡ್ ಇನ್ ದ ಡ್ಯಾಮ್. ವಾಟರ್ ಲೆವೆಲ್ಸ್ ರಿಸೀಡೆಡ್ ಇನ್ ದ ಡ್ಯಾಮ್ ಅಂದ್ರೆ ಏನು? ನೀರಿನ ಲೆವೆಲ್ ಏನಾಗಿದೆ? ಕಡಿಮೆ ಆಗಿದೆ. ಸೊ ರಿಸೀಡ್ ಅಂದ್ರೆ ಡಿಕ್ರೀಸ್. ರಿಸೀಡ್ ಅಂದ್ರೆ ಏನು? ಡಿಕ್ರೀಸ್. ಫೇಡ್ ಅಂದ್ರೆ ಗೊತ್ತಾ? ಫೇಡ್ಸ್ ಅವೇ ಅಂತೀವಿ. ಫೇಡ್ ಅಂದ್ರೆ ಅಳಿಸಿ ಹೋಗುವುದು. ಫೇಡ್ ಅವೇ ಅಂದ್ರೆ ಏನು? ಅಳಿಸಿ ಹೋಗುವುದು. ಓಕೆನಾ? ನೆಕ್ಸ್ಟ್, ಇಂಪ್ರೂವ್ ಅಂದ್ರೆ ಗೊತ್ತು ನಿಮಗೆ? ಡ್ವಿಂಡಲ್ ಅಂದ್ರೆ ಹೆಚ್ಚು ಕಡಿಮೆ ಆಗೋದು. ಡ್ವಿಂಡಲ್ ಅಂದ್ರೆ ಏನು? ಹೆಚ್ಚು ಕಡಿಮೆ, ಮೇಲೆ ಕೆಳಗಡೆ ಆಗೋದನ್ನ ಡ್ವಿಂಡಲ್ ಅಂತೀವಿ. ಅದೇ ತರ ಇಂಟ್ರೀಗ್, ಕುತೂಹಲ ಕ್ರಿಯೇಟ್ ಮಾಡೋದನ್ನ ಇಂಟ್ರೀಗಿಂಗ್ ಅಂತೀವಿ. ಓಕೆ, ಸೊ ಕುತೂಹಲ ಕ್ರಿಯೇಟ್ ಮಾಡೋದನ್ನ ನಾವೇನಂತೀವಿ? ಇಂಟ್ರೀಗ್ ಅಂತೀವಿ. ಅರ್ಥ ಆಯ್ತಾ ಎವ್ರಿವನ್? ನಾನು ಹೌದಲ್ಲ, ಇಲ್ಲಿವರೆಗೆ ಯಾವ್ದು ಆಪ್ಷನ್ಸ್ ಹೇಳ್ತಾನೆ ಬರ್ಲಿಲ್ಲ, ಸುಮ್ಮನೆ ಆನ್ಸರ್ ಹೇಳುದು. ಯಾಕಂದ್ರೆ ಅದು ಪೇಪರ್ ಸಿಕ್ಕಾಪಟ್ಟೆ ಈಸಿ ಇದೆ, ಅದು ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಬೇರೆ ಆಪ್ಷನ್ಸ್ ಮೀನಿಂಗ್ಸ್ ಹೇಳ್ತಾ ಇಲ್ಲ ನಾನು. ಓಕೆ, ಬಟ್ ಈಗಿಂದ ಎಲ್ಲವೂ ಹೇಳ್ತಾ ಹೋಗ್ತೀನಿ. ಮಂತೇಶ ನಮಸ್ಕಾರ. ನೆಕ್ಸ್ಟ್ ಕ್ವೆಶ್ಚನ್ ಎಲ್ಲಿದ್ದೀವಿ? ಫಾರ್ ಎಕ್ಸಾಂಪಲ್, throughout your day, your brain is taking in new information and responding to all kinds of stimuli. Stimuli ಅಂದ್ರೆ ಅಂತ ಗೊತ್ತಾ? ಸ್ಕೂಲಲ್ಲಿ ಓದಿಲ್ವಾ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ ಅಂತ? ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ ಅಂತ ಓದಿರ್ತೀರಿ. ಇಂಗ್ಲಿಷ್ ಮೀಡಿಯಂ ಅವ್ರು ಓದಿದ್ರೆ ಗೊತ್ತಿರುತ್ತೆ ನನಗೆ. ಕನ್ನಡದಲ್ಲಿ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಹೇಳಿ ಅಂದ್ರೆ ಕಷ್ಟ ಆಗುತ್ತೆ. ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಅಂದ್ರೆ ಪ್ಲೂರಲ್, ಸ್ಟಿಮ್ಯುಲಸ್ ಅಂದ್ರೆ ಸಿಂಗುಲರ್, ಸ್ಟಿಮ್ಯುಲೈ ಅಂದ್ರೆ ಪ್ಲೂರಲ್. ಅಂದ್ರೆ ಕಾಸ್ ಅಂಡ್ ಎಫೆಕ್ಟ್ ಅಂದ್ರೆ ಗೊತ್ತಾ ನಿಮಗೆ? ಕಾಸ್ ಅಂಡ್ ಎಫೆಕ್ಟ್. ಕಾಸ್ ಅಂದ್ರೆ ಕಾರಣ. ಎಫೆಕ್ಟ್ ಅಂದ್ರೆ ಪರಿಣಾಮ. ಕಾಸ್ ಅಂದ್ರೆ ಕಾರಣ, ಎಫೆಕ್ಟ್ ಅಂದ್ರೆ ಪರಿಣಾಮ. ಸ್ಟಿಮ್ಯುಲೈ ಅಂದ್ರೆ ಕಾರಣ. ಅರ್ಥ ಆಯ್ತಾ? ಸೊ ರೆಸ್ಪಾನ್ಸ್ ಟು, ಇಲ್ಲಿ ನೋಡಿ ಏನ್ ಹೇಳಿದಾನೆ? ರೆಸ್ಪಾಂಡಿಂಗ್ ಟು ಆಲ್ ಕೈಂಡ್ಸ್ ಆಫ್ ಸ್ಟಿಮ್ಯುಲೈ ಅಂದ್ರೆ ಏನೇನ್ ಆಗ್ತಾ ಇದೆ ಪ್ರತಿಯೊಂದಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇರುತ್ತೆ. ಓಕೆನಾ? ಸ್ಟಿಮ್ಯುಲಸ್ ಸಿಂಗುಲರ್, ಸ್ಟಿಮ್ಯುಲೈ ಅಂದ್ರೆ ಪ್ಲೂರಲ್. ನೆನಪಿರಲಿ, ಸ್ಟಿಮ್ಯುಲಸ್ ಅಂದ್ರೆ ಸಿಂಗುಲರ್, ಸ್ಟಿಮ್ಯುಲೈ ಅಂದ್ರೆ ಏನೋ ಪ್ಲೂರಲ್. ರೆಸ್ಪಾಂಡ್, ಅದಕ್ಕೆ ನೋಡಿ ಆಲ್ ಕೈಂಡ್ಸ್ ಆಫ್ ಸ್ಟಿಮ್ಯುಲೈ, ಆಲ್ ಪ್ಲೂರಲ್ ಅಲ್ಲಿ ಇದೆ, ಅದಕ್ಕೆ ಸ್ಟಿಮ್ಯುಲೈ ಅಂತ ಹೇಳಿ ಪ್ಲೂರಲ್ ಅಲ್ಲಿ ಕೊಟ್ಟಿದ್ದಾನೆ. ಓಕೆನಾ? Then at night, sleep gives your brain the downtime to consolidate and process this information and commit it to memory so that it's a dash in the future when required. ಈಗ ಏನ್ ಹೇಳ್ತಾ ಅರ್ಥ ಮಾಡ್ಕೊಳ್ಳಿ. But sleep doesn't just ward off the risks of the mental illness, it also helps improve general mental functions as well. ಸೊ ನಿದ್ದೆ ಮಾಡೋದ್ರಿಂದ ಬರೀ ಮೆಂಟಲ್ ಇಲ್ನೆಸ್ ಒಂದೇ ಕಡಿಮೆ ಆಗಲ್ಲ, ಇಟ್ ಆಲ್ಸೋ ಹೆಲ್ಪ್ಸ್ ಇಂಪ್ರೂವ್ ಜನರಲ್ ಮೆಂಟಲ್ ಫಂಕ್ಷನ್ಸ್ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದಾನೆ. ಫಾರ್ ಎಕ್ಸಾಂಪಲ್, ಥ್ರೂ ಔಟ್ ಡೇ
your brain is taking a new information. It is taking new information and responding to all kinds of stimuli. Responding to all kinds of stimuli ಅಂದ್ರೆ ಪ್ರತಿಯೊಂದಕ್ಕೂ ರೆಸ್ಪಾಂಡ್ ಮಾಡ್ತಾ ಹೋಗುತ್ತೆ, ಹೊಸ ಹೊಸ ಇನ್ಫಾರ್ಮೇಶನ್ ತಗೊಂತಾನೆ ಇರುತ್ತೆ ಇಡೀ ದಿನ. ಇವಾಗ ಕೂಡ ನೀವು ನೋಡಿ, ಇಲ್ಲಿ ನೋಡ್ತಿರೋದು, ಇಲ್ಲಿ ನೋಟ್ ಡೌನ್ ಇಲ್ಲಿ ಏನೇನಿದೆ ಇದನ್ನು ಓದುವಾಗ, ಓಕೆ, ಇಲ್ಲಿ ನೋಡುವಾಗ, ಕೇಳುವಾಗ, ಪ್ರತಿಯೊಂದು ಅದೊಂದು ಡಾಟಾ ತಾನೆ. ಡಾಟಾ ಅನ್ನೋದು ನಿಮಗೆ ಆಡಿಯೋಲ್ಲಿ ಹೋಗ್ಬೋದು ಅಥವಾ ವಿಡಿಯೋ, ಇಮೇಜ್, ಯಾವ ತರ ಆದ್ರೂ ಹೋಗ್ಬೋದು. ಅದನ್ನೆಲ್ಲ ನಿಮ್ ಬ್ರೈನ್ ಏನ್ ಮಾಡ್ತಾ ಇರುತ್ತೆ, ಪ್ರಾಸೆಸ್ ಮಾಡ್ತಾ ಇರುತ್ತೆ. ಥ್ರೂ ಔಟ್ ದ ಡೇ ಏನ್ ಮಾಡ್ತಾ ಅದನ್ನ ಪ್ರಾಸೆಸ್ ಮಾಡುತ್ತೆ ಅಂತ ಹೇಳ್ತಿದ್ದಾನೆ. ಅದಾದ್ಮೇಲೆ ದೆನ್ ಅಟ್ ನೈಟ್ ಸ್ಲೀಪ್ ಗಿವ್ಸ್ ಯುವರ್ ಬ್ರೈನ್ ಟು ಬ್ರೈನ್ ದ ಡೌನ್ ಟೈಮ್ ಟು ಕನ್ಸಾಲಿಡೇಟ್ ಅಂಡ್ ಪ್ರಾಸೆಸ್ ದಿಸ್ ಇನ್ಫಾರ್ಮೇಶನ್ ಅಂಡ್ ಕಮಿಟ್ ಇಟ್ ಟು ದ ಮೆಮೊರಿ. ಅಂದ್ರೆ ಏನು? ಸೊ ನೈಟ್ ಟೈಮ್ ಅಲ್ಲಿ ಏನ್ ಮಾಡುತ್ತೆ ಇವಾಗ ನಿಮಗೆ ಈ ಬೆಳಗ್ಗೆ ಏನೋ ಬೆಳಿಗ್ಗೆಯಿಂದ ಕಲೆಕ್ಟ್ ಮಾಡಿರೋ ಡಾಟಾನ ಎಲ್ಲದನ್ನ ಇಟ್ ಕನ್ಸಾಲಿಡೇಟ್. ಕನ್ಸಾಲಿಡೇಟ್ ಅಂದ್ರೆ ಮೀನಿಂಗ್ ಏನು? ಕನ್ಸಾಲಿಡೇಟ್ ಅಂದ್ರೆ ಟು ಸ್ಟ್ರೆಂಥೆನ್. ಕನ್ಸಾಲಿಡೇಟ್ ಅಂದ್ರೆ ಏನು? ಟು ಸ್ಟ್ರೆಂಥೆನ್. ಕನ್ಸಾಲಿಡೇಟಿಂಗ್ ದ ಪೊಸಿಷನ್ ಅಂದ್ರೆ ಸ್ಟ್ರೆಂಥನಿಂಗ್ ದ ಪೊಸಿಷನ್. ಓಕೆನಾ? ಸೊ ಜಾಸ್ತಿ ಇದನ್ನ ಕನ್ಸಾಲಿಡೇಟ್ ಅನ್ನೋದನ್ನ ಶೇರ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ಬಳಸ್ತಾರೆ. ಓಕೆ, ಸೊ ಕನ್ಸಾಲಿಡೇಟ್ ಅಂದ್ರೆ ಟು ಸ್ಟ್ರೆಂಥೆನ್ ಅಂಡ್ ಪ್ರಾಸೆಸ್ ದ ಇನ್ಫಾರ್ಮೇಶನ್ ಅಂಡ್ ಕಮಿಟ್ ಇಟ್ ಟು ದ ಮೆಮೊರಿ ಅಂದ್ರೆ ಸೇವ್ ಮಾಡೋದು. ಮೆಮೊರಿಯಲ್ಲಿ ಏನ್ ಮಾಡ್ತಾರೆ? ಸೇವ್ ಮಾಡ್ತಾರೆ. ಸಿಂಪಲ್ ಲಾಜಿಕ್ ಸರ್, ಅದು ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು ಹೇಳ್ತೀನಿ ಕೇಳಿ. ಇವಾಗ ನೀವು ಒಂದು ಇಡೀ ದಿವಸ ಏನೇನೋ ಕೆಲಸ ಮಾಡಿರ್ತೀರಿ, ನಿದ್ದೆ ಇಲ್ಲ, ಹಂಗೆ ಕೆಲಸ ಮಾಡ್ತಾ ಇರ್ತೀರಿ ಕಂಟಿನ್ಯೂ ಆಗಿ. ಸಡನ್ ಆಗಿ ಏನಾದ್ರು ಒಂದು ರೀಕಾಲ್ ಮಾಡ್ಬೇಕು, ಯಾವ್ದಾದ್ರು ಒಂದು ಸಿಚುವೇಶನ್ ಒಂದು ಆನ್ಸರ್ನ, ನಿಮಗೆ ನಿದ್ದೆನೇ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ನಮಗೆ? ಅದನ್ನ ರೀಕಾಲ್ ಮಾಡಕ್ಕೆ ಕಷ್ಟ. ತಡಿ, ನೆನಪು ಬರ್ತಾ ಇಲ್ಲ, ಏನೋ ಮಾಡಿದ್ದೆ ನೆನಪು ಬರ್ತಾ ಇಲ್ಲ. ಎಸ್ ಆರ್ ನೋ? ಯಾಕೆ? ಆ ಡಾಟಾ ಅನ್ನೋದು ನಿಮ್ ಬ್ರೈನ್ ಅಲ್ಲಿ ಸರಿಯಾಗಿ ಸ್ಟೋರ್ ಆಗಿರಲ್ಲ. ಅದೇ ರೆಸ್ಟ್ ಮಾಡಿದ್ಮೇಲೆ ಮಾಡಿದ್ರೆ ಅದನ್ನ ಕ್ಲಿಯರ್ ಆಗಿ ನೆನ್ಪಿಡ್ಕೋಬಹುದು. ಅರ್ಥ ಆಗ್ತದೇನಾ? ಸೊ ಅದು ಇನ್ನೂ ಇನ್ ಡೆಪ್ತ್ ಅಲ್ಲಿ ಇದೆ, ನಿಮಗೆ ಅದನ್ನೆಲ್ಲ ಹೇಳಕ್ ಅಷ್ಟು ಟೈಮ್ ಇಲ್ಲ. ಎಷ್ಟು ಬೇಕೋ ಅಷ್ಟೇ ಹೇಳ್ತಾ ಇದ್ದೀನಿ ನನಗೆ. ಓಕೆನಾ? ಸೊ ಇದು ಬಯಾಲಜಿ ಕ್ಲಾಸ್ ಅಲ್ಲ, ಕಂಪ್ಯೂಟರ್ ಅಲ್ಲ, ಎಷ್ಟು ಬೇಕೋ ಅಷ್ಟು ಮಾತ್ರ ತಿಳ್ಕೊಳ್ಳೋಣ. ಓಕೆ, ನೆಕ್ಸ್ಟ್. ಅಂಡ್ ಕಮಿಟೆಡ್ ಟು ದ ಮೆಮೊರಿ ಸೊ ದಟ್ ಇಟ್ಸ್ ಅ ಡ್ಯಾಶ್ ಇನ್ ದ ಫ್ಯೂಚರ್ ವೆನ್ ರಿಕ್ವೈರ್ಡ್. ಇಟ್ಸ್ ಅ ಡ್ಯಾಶ್ ಇನ್ ದ ಫ್ಯೂಚರ್ ವೆನ್ ರಿಕ್ವೈರ್ಡ್ ಅಂದ್ರೆ ಇಲ್ಲಿ ಯಾವ ತರ ವರ್ಡ್ ಬರ್ಬೇಕು ನೋಡಿ. ದೆನ್ ಅಟ್ ನೈಟ್ ಸ್ಲೀಪ್ ಗಿವ್ಸ್ ಯುವರ್ ಬ್ರೈನ್ ದ ಡೌನ್ ಟೈಮ್ ಟು ಕನ್ಸಾಲಿಡೇಟ್ ಅಂಡ್ ಪ್ರಾಸೆಸ್ ದಿಸ್ ಇನ್ಫಾರ್ಮೇಶನ್ ಅಂಡ್ ಕಮಿಟ್ ಇಟ್ ಟು ಮೆಮೊರಿ ಸೊ ದಟ್ ಇಟ್ಸ್ ಡ್ಯಾಶ್ ಇನ್ ದ ಫ್ಯೂಚರ್. ಏನ್ ಮಾಡ್ತೀವಿ ಫ್ಯೂಚರ್ ಅಲ್ಲಿ? ಅದನ್ನ ರೀಕಾಲ್ ಮಾಡ್ತೀವಿ, ಹೌದಾ? ರೀಕಾಲ್ ಆರ್ ಯೂಸ್ ಸಮಥಿಂಗ್ ರಿಲೇಟೆಡ್ ಟು ದಟ್ ಬರ್ಬೇಕು ನಮಗೆ ವರ್ಡ್. ಓಕೆನಾ? ಚೆಕ್ ಮಾಡೋಣ. ಕ್ವೆಶ್ಚನ್ ನಂಬರ್ when ಏನ್ ಬರ್ಬೇಕದು? so that it's a dash unreachable, obscure, vague, accessible, suspicious. Accessible, so that it is accessible in the future. It is accessible in the future. Okay na? Next ಇಲ್ಲಿ ನೋಡಿ, ಒಂದೊಂದು ನೋಡೋಣ ಮೀನಿಂಗ್ಸ್. ಅನ್ರೀಚಬಲ್, ರೀಚ್ ಆಗದೆ ಇರೋ, ಅದು ಗೊತ್ತು ತಾನೆ ನಿಮಗೆ. ಅಬ್ಸಿಕ್ಯೂರ್. ಫಾರ್ ಎಕ್ಸಾಂಪಲ್, ಚೈನೀಸ್ ಡಿಫೆನ್ಸ್ ಮಿನಿಸ್ಟರ್ ಈಸ್ ಅಬ್ಸಿಕ್ಯೂರ್ಡ್. ಕಾಣೆ ಆಗದೆ ಹೋಗೋದು. ಇವತ್ತಿನ ನ್ಯೂಸ್ ಅದು ಓದಿದ್ರ? ನ್ಯೂಸ್ ಪೇಪರ್ ಇವತ್ತು ಯಾರಾದ್ರು ಬಂದಿಲ್ಲೇನ? ನ್ಯೂಸ್ ಪೇಪರ್ ಬಂದಿಲ್ಲ. ಚೈನೀಸ್ ಡಿಫೆನ್ಸ್ ಮಿನಿಸ್ಟರ್ ಈಸ್ ಮಿಸ್ಸಿಂಗ್. ಇವತ್ತಿನ ಸುದ್ದಿ ಅದು. ಅಬ್ಸಿಕ್ಯೂರ್ಡ್ ಅಂದ್ರೆ ಕಾಣೆ ಆಗದೆ ಹೋಗೋದು. ನೆಕ್ಸ್ಟ್, ವೇಗ್ ನೇಷನ್ ಅಂತಾರೆ, ಗೊತ್ತಾ? ಇಲ್ಲ ಸಾರಿ, ವೇಗ್ ಬೇರೆ, ರೋಗ್ ಬೇರೆ. ವೇಗ್ ಚೆಕ್ ಮಾಡಿ ಒನ್ ಟೈಮ್. ನಾನು ರೋಗದ ಮೀನಿಂಗ್ ಬರ್ತಾ ಇದೆ. ಅನ್ಸರ್ಟೈನ್. ವೇಗ್ ಅಂದ್ರೆ ರೋಗ್, ವೇಗ್ ವೆರಿ ಸಿಮಿಲರ್. ಹೇಳ್ತೀನಿ, ಎರಡಕ್ಕೂ ಮೀನಿಂಗ್ ಹೇಳ್ತೀನಿ. ವೇಗ್ ಅಂದ್ರೆ ಯಾವುದೋ ಒಂದು. ಅನ್ಸರ್ಟೈನ್ ಅಂದ್ರೆ ಪರ್ಟಿಕ್ಯುಲರ್ ಅಲ್ಲ ಅಂತ ಅರ್ಥ. ವೇಗ್ ಅಂದ್ರೆ ಪರ್ಟಿಕ್ಯುಲರ್ ಅಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಒಂದು ಎಕ್ಸಾಮ್ ಬರಿತಾ ಇದ್ದೀರಿ, ಓಕೆನಾ? ಓದಿರ್ತೀರಿ, ಎಲ್ಲ 5 ಆಪ್ಷನ್ಸ್ ನೋಡಿರ್ತೀರಿ.
5 ಆಪ್ಷನ್ ಅಲ್ಲಿ ನಿಮ್ಗೆ ಯಾವ ಆಪ್ಷನ್ ಮೀನಿಂಗ್ ಗೊತ್ತಿಲ್ಲ, ಏನ್ ಮಾಡ್ತೀರಿ? ಬಿಟ್ಟು ಬರ್ತೀರಾ? ಬರಲ್ಲ. ಯು ವಿಲ್ ಆನ್ಸರ್ ವೇಗ್ಲಿ. ಆನ್ಸರ್ ವೇಗ್ಲಿ. ವೇಗ್ಲಿ ಅಂದ್ರೆ ಏನು? ಯಾವ್ದೋ ಒಂದು ಆಗ್ ಬಂದ್ಬಿಡ್ತಿರಲ್ಲ. ನಮ್ ನಂದೀಶ್ ಆದ್ರೆ ಏನ್ ಮಾಡ್ತಾನೆ? 200 ಅಟೆಂಡ್ ಆಗಿ ಬಂದ್ಬಿಡ್ತಾನೆ ಅದನ್ನ. ವೇಗ್ಲಿ ಯಾವ್ದೋ ಒಂದು ಸೆಲೆಕ್ಟ್ ಮಾಡ್ಬಿಡೋಣ ಅಂತೇಳಿ ಹಿಂಗ್ ಸೆಲೆಕ್ಟ್ ಮಾಡ್ಬಿಡ್ತಾರೆ. ದಟ್ ಈಸ್ ಕಾಲ್ಡ್ ವೇಗ್ಲಿ. ವೇಗ್ ಅಂದ್ರೆ ಅಪೋಸಿಟ್ ಟು ಪರ್ಟಿಕ್ಯುಲರ್. ವೇಗ್ ಅಂದ್ರೆ ಏನು? ಅಪೋಸಿಟ್ ಟು ಪರ್ಟಿಕ್ಯುಲರ್. ಥ್ಯಾಂಕ್ ಯು. ಕನ್ಫರ್ಮೇಶನ್ ಕೊಟ್ಬಿಡಿ ಅಮ್ಮ. ಎಲ್ರು ಕನ್ಫರ್ಮೇಶನ್ ಕೊಡಿ. ಅರ್ಥ ಆಯ್ತಾ ಇಲ್ಲ ಕ್ಲಿಯರ್ ಆಗಿ ಇದುವರೆಗೆ? ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೇನೆ. ಓಕೆನಾ? ಓಕೆ, ನೆಕ್ಸ್ಟ್ ಕ್ವಶನ್. ಏನಿದು? ಇಂಟರ್ಚೇಂಜ್ ಮಾಡೋದಲ್ಲ. ಸೊ ಇಂಟರ್ಚೇಂಜಿಂಗ್ ದ ವರ್ಡ್ಸ್. ನೋಡಿ, ಇದು ವರ್ಡ್ಸ್ ನ, ಬೋಲ್ಡ್ ಅಲ್ಲಿರೋ ವರ್ಡ್ಸ್ ನ ಎಕ್ಸಾಕ್ಟ್ ಪ್ಲೇಸ್ ಅಲ್ಲಿ ಇರಲ್ಲ, ಇಂಟರ್ಚೇಂಜ್ ಮಾಡಿರ್ತಾನೆ. ನಾವು ಕರೆಕ್ಟ್ ಆಗಿ ಪ್ಲೇಸ್ ಮಾಡಬೇಕು. ದ ಬೆಸ್ಟ್ ವೇ ಟು ಆನ್ಸರ್ ದೀಸ್ ಕ್ವಶನ್ಸ್ ಇಸ್ ಗೋಯಿಂಗ್ ಥ್ರೂ ಆಪ್ಷನ್ಸ್. ಎರಡೇ ಕೊಟ್ಟಿದ್ದಾನೆ ಅಂದ್ರೆ ಗೋಯಿಂಗ್ ಥ್ರೂ ಆಪ್ಷನ್ಸ್ ಇಸ್ ದ ಬೆಸ್ಟ್ ವೇ. ಬಟ್ ನಾನು ಇನ್ಶಿಯಲಿ ಆಪ್ಷನ್ಸ್ ಮುಖಾಂತರ ನಿಮಗೆ ಹೇಳ್ಕೊಡಲ್ಲ, ಯಾಕಂದ್ರೆ ನಾವು ಗ್ರಾಮರ್ ಮೇಲೆ ಫೋಕಸ್ ಬಹಳ ಮಾಡ್ತೀವಿ. ಗ್ರಾಮರ್ ಯೂಸ್ ಮಾಡ್ಬಿಟ್ಟು ಮತ್ತು ಕಂಟೆಕ್ಸ್ಟ್, ಸೆಂಟೆನ್ಸ್ ಕಂಟೆಕ್ಸ್ಟ್ ಯೂಸ್ ಮಾಡ್ಬಿಟ್ಟು ಯಾವ ತರ ಸಾಲ್ವ್ ಮಾಡಬೇಕು ಅನ್ನೋದು ಕಲಿಯೋಣ. ಓಕೆನಾ? ನೆಕ್ಸ್ಟ್ ಏನಿದೆ? ಮೊದಲನೇದು we were arrived to the party and it was almost over when we late. ನೋಡಿ, ಇವಾಗ we were arrived ಅಂತ ಹೇಳ್ತಿದ್ದಾನೆ. we were arrived. ಓಕೆ, ಇಲ್ಲಿ arrived ಬರಕ್ ಸಾಧ್ಯನೇ ಇಲ್ಲ. ಗ್ರಾಮ್ಯಾಟಿಕಲಿ ಅದು arrived ಬರದೇ ಇಲ್ಲ. ಯಾಕೆ ಅಂತ ಹೇಳ್ತೀನಿ ನೋಡಿ. ಅರೈವ್ಡ್ ಅಂತೀವಿ. ಓಕೆನಾ? ಗ್ರಾಮರ್ ಅರ್ಥ ಮಾಡ್ಕೊಳ್ಳಿ. ಅರೈವ್ಗೆ ಈ V2 ಫಾರ್ಮ್ ಅರೈವ್ಡ್ ಆಗುತ್ತೆ, V3 ಫಾರ್ಮ್ ಅರೈವ್ಡ್ ಆಗುತ್ತೆ. ಹೌದಾ? ಇದು V1, ಇದು V2, ಇದು V3. ಸರ್ V3 ಅಂತ ಇಲ್ಲಿ ಬರಕ್ ಸಾಧ್ಯನೇ ಇಲ್ಲ. V3 ಯಾವಾಗ ಬರುತ್ತೆ? ಹಿಂದ್ಗಡೆ ಹ್ಯಾಸ್ ಅಥವಾ ಹ್ಯಾಡ್ ಇರಲೇಬೇಕು. V3 ಬರ್ಬೇಕಂದ್ರೆ ಹ್ಯಾಸ್ ಅಥವಾ ಹ್ಯಾಡ್ ಇರಲೇಬೇಕು. ಹೌದಾ? ಹ್ಯಾಸ್ ಅಥವಾ ಹ್ಯಾಡ್ ಇದ್ರೆ ಮಾತ್ರ ನನಗೆ V3 ಬರುತ್ತೆ. ಸೊ ಇದು ಇಲ್ಲಿ V3 ಅಂದ್ರೂ ಅಲ್ಲ, V2 ಆಗಿರುತ್ತೇನೋ ನೋಡೋಣ. V2 ಆಗಕ್ ಚಾನ್ಸ್ ಇದೆನಾ? we were arrived ಬರುತ್ತಾ? V2 ಎಲ್ಲಿ ಯೂಸ್ ಮಾಡ್ತೀವಪ್ಪ? ಎಲ್ಲಿ? ಸಿಂಪಲ್ ಪಾಸ್ಟ್ ಅಲ್ಲಿ. ಸೊ V2 ಫಾರ್ಮ್ ಬಳಸಬಹುದಾ? ಹಾ, ಬಳಸಬಹುದು. we were late. V2 ಫಾರ್ಮ್ ಬರಕ್ ಚಾನ್ಸ್ ಇದೆ. ಓಕೆ, ಸೊ ಅಂದ್ರೆ ನಾನು V3 ತಗೊಂಡೆ. V3 ಬರಕ್ ಸಾಧ್ಯನೇ ಇಲ್ಲ, ಬಟ್ V2 ಬರ್ಬೋದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ. ಓಕೆನಾ? ಮುಂದೆ ನೋಡೋಣ. we were arrived to the party and it was almost over. ಆಲ್ಮೋಸ್ಟ್ ಓವರ್ ಅನ್ನೋದು ಕರೆಕ್ಟ್ ಆಗಿದೆ, ಏನು ದೋಖ ಇಲ್ಲ. when we late ಅನ್ನೋದು ತಪ್ಪಾಗುತ್ತೆ. when we late, ಸೊ ಇದಂತೂ ಪಕ್ಕ ರಾಂಗ್ ಇದೆ. ಓಕೆ, ಇನ್ನ ಒಂದು ಟು ದ ಪಾರ್ಟಿ, ಇದು ಕರೆಕ್ಟ್ ಇದೆನಾ? ಇದು ಕರೆಕ್ಟ್ ಇದೆ. ಅಂದ್ರೆ ಯಾವೆರಡು ಮಿಸ್ಟೇಕ್ ಇರ್ಬೇಕು? ಅಲ್ಲಿ ಲೇಟ್ ಅಂತೂ ಬರಲೇಬಾರ್ದು ಅಂತ ನಮಗೆ ಗೊತ್ತು. ಅಂದ್ರೆ ಯಾವೆರಡನ್ನ ಇಂಟರ್ಚೇಂಜ್ ಮಾಡಬೇಕು? ಅರೈವ್ಡ್ ನ ಮತ್ತೆ ಲೇಟ್ ನ. ಏನ್ ಬರಿತೀವಿ ಅದನ್ನ? we were late to the party and it was almost over when we arrived. ಸೊ ಅಂದ್ರೆ ಆಪ್ಷನ್ ಏನಾಯ್ತು? ಎ ಅಂಡ್ ಡಿ. ಆಪ್ಷನ್ ಇದೆನಾ? ಎ ಅಂಡ್ ಡಿ. ಲೆಟ್ ಅಸ್ ಸಿ. ಎಲ್ಲಿದೆ? ಡಿ ಅಂಡ್ ಎ ಅಷ್ಟೇ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 13.
Her life in the house, her life in the house of the confines became her new normal. Her life in the house confines ಓಕೆ ಗ್ರಾಮರ್ ಅಪ್ಲೈ ಮಾಡಕ್ಕೆ ಬರ್ತಾ ಇಲ್ಲ. ಇಲ್ಲಿ ನೋಡಿ, ಹರ್ ಲೈಫ್ ಅನ್ನೋದೇನು ದೋಖಾ ಇಲ್ಲ. ಹರ್ ಲೈಫ್ ಅನ್ನೋದೇನು ದೋಖಾ ಇಲ್ಲ. ನೋಡಿ, ನ್ಯೂ ನಾರ್ಮಲ್ ಅನ್ನೋದು ಕರೆಕ್ಟ್ ಇದೆ. ನ್ಯೂ ನಾರ್ಮಲ್ ಅನ್ನೋದು ಕರೆಕ್ಟ್ ಇದೆ. ಹರ್ ಲೈಫ್ ಅನ್ನೋದು ಕರೆಕ್ಟ್ ಇದೆ. ಎರರ್ ಇಲ್ಲಿ ಬರ್ತಾ ಇದೆ ನೋಡಿ. ದ ಹೌಸ್ ಆಫ್ ದ ಕನ್ಫೈನ್ಸ್ ಅನ್ನಂಗಿಲ್ಲ, ಹರ್ ಲೈಫ್ ಇನ್ ದ ಕನ್ಫೈನ್ಸ್ ಆಫ್ ದ ಹೌಸ್ ಬರ್ಬೇಕು. ಕನ್ಫೈನ್ಸ್ ಅಂದ್ರೆ ನಿಮಗೆ ಹೆಂಗ್ ಹೇಳ್ಬೇಕಪ್ಪ ಅದನ್ನ, ಹೌಸ್ ಅರೆಸ್ಟ್ ಅಂತಾರೆ ಗೊತ್ತಾ? ಶಿ ಈಸ್ ಕನ್ಫೈನ್ಡ್ ಟು ದ ಹೌಸ್ ಅಂದ್ರೆ ಹೌಸ್ ಅರೆಸ್ಟ್ ಆಗೋದು. ಹೌಸ್ ಅರೆಸ್ಟ್. ಕನ್ಫೈನ್ಸ್ ಅಂದ್ರೆ ಏನು? ಹೌಸ್ ಅರೆಸ್ಟ್. ಅರ್ಥ ಆಯ್ತಾ? ಸೊ ತಡೆಗಟ್ಟುವುದು, ಒಂದೇ ಕಡೆ ಇರೋದು. ಶಿ ಈಸ್ ಕನ್ಫೈನ್ಡ್ ಟು ಹರ್ ರೂಮ್ ಅಂದ್ರೆ ರೂಮ್ ಬಿಟ್ಟು ಹೊರಗಡೆ ಬಿಡ್ತಾ ಇಲ್ಲ ಅವಳನ್ನ. ಶಿ ಈಸ್ ಕನ್ಫೈನ್ಡ್ ಟು ಹರ್ ಹೋಮ್ ಅಂದ್ರೆ ಮನೆ ಬಿಟ್ಟು ಹೊರಗಡೆ ಬಿಡ್ತಾ ಇಲ್ಲ. ಕನ್ಫೈನ್ ಅಂದ್ರೆ ಟು ಲಾಕ್ ಸಮ್ಮನ್ ಸಮ್ವೇರ್. ಬರ್ಕೊಳ್ಳಿ, ಕನ್ಫೈನ್ ಸಮ್ಮನ್ ಅಂದ್ರೆ ಟು ಲಾಕ್ ಸಮ್ಮನ್ ಸಮ್ವೇರ್. ಸೊ ಇದು ನಿಮಗೆ ಗೊತ್ತಿದ್ರೇನೆ ಆನ್ಸರ್ ಮಾಡಕ್ ಬರುತ್ತೆ. ಸ್ವಲ್ಪ ಡಿಫಿಕಲ್ಟ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಹೌಸ್ ಆಫ್ ದ ಕನ್ಫೈನ್ಸ್ ಅನ್ಬಾರ್ದು, ಕನ್ಫೈನ್ಸ್ ಆಫ್ ದ ಹೌಸ್ ಅನ್ಬೇಕು. ಕನ್ಫೈನ್ಸ್ ಆಫ್ ದ ಹೌಸ್. ಸೊ ಹರ್ ಲೈಫ್ ಇನ್ ದ ಕನ್ಫೈನ್ಸ್ ಆಫ್ ದ ಹೌಸ್ ಬಿಕೇಮ್ ಹರ್ ನ್ಯೂ ನಾರ್ಮಲ್ ಅಂದ್ರೆ ಸಿ ಬಿ ಇರಬೇಕು. ಆಪ್ಷನ್ ಇದೆನಾ? ಸಿ ಬಿ ಚೆಕ್ ಮಾಡೋಣ ಒನ್ ಟೈಮ್. ನಂದು ಗ್ಯಾರಂಟಿ ಇಲ್ಲ, ನಾನು ತಪ್ಪಾಗ್ಬೋದು. ಇಲ್ಲ, ಕರೆಕ್ಟ್ ಆಯ್ತು ಲಕ್ಕಿಲಿ. ಓಕೆ, CB, News in Hands Kannada. Perfect, buddy. CB is the correct answer. ಯಾಕ್ರಿ ಸ್ಟೋರಿ ಪೇಪರ್ ಮುಗ್ಸಕ್ಕೆ ಟೈಮ್ ಆಗ್ತಾ ಇಲ್ಲ, ನೀವು ನೋಡಿದ್ರೆ ಸ್ಟೋರಿ ಅಂತಿದ್ದೀರಾ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. After seeing the terrified shadow, she was scary and refused to move. After seeing the terrified shadow, ಸಿಂಪಲ್ ಲಾಜಿಕ್ ಹೇಳ್ತೀನಿ ನೋಡಿ. ಟೆರಿಫೈಡ್ ಅಂದ್ರೆ ಮೀನಿಂಗ್ ಏನಪ್ಪ? ಹೆದರ್ಕೊಳ್ಳೋದು. ಟೆರಿಫೈಡ್ ಶಾಡೋ ಅಂದ್ರೆ ಶಾಡೋನೇ ಎದುರ್ಕೊಳ್ತು ಅಂತ ಅರ್ಥ. ಅಂದ್ರೆ ಎದುರ್ಕೊಳ್ಳೋ ಶಾಡೋ ಇರುತ್ತಾ? ಶಾಡೋ ಎದುರ್ಕೊಳ್ಳಲ್ಲ. ಯಾರು ಎದುರ್ಕೊಳ್ಬೇಕು? ನಾವ್ ಎದುರ್ಕೊಳ್ಬೇಕು. ಅರ್ಥ ಆಯ್ತಾ? ಸೊ ಅಲ್ಲಿ ಟೆರಿಫೈಡ್ ಅನ್ನೋದು ಬರಬಾರದು. ಒಂದು ಪಾಯಿಂಟ್ ನೋಡಿ, ಇಲ್ಲೇನಿಲ್ಲಿ ಟೆರಿಫೈಡ್ ಇಲ್ಲಿ ಬರಂಗಿಲ್ಲ, ತಪ್ಪು. ಓಕೆನಾ? ಸ್ಕೇರಿ ಅಂದ್ರೆ ಮೀನಿಂಗ್ ಏನು? ಭಯಾನಕ ಅಥವಾ ಭಯಂಕರ.
ಭಯಾನಕ ಅಥವಾ ಭಯಂಕರ. ಅದು ಎಲ್ಲಿ ಬರಬೇಕು? ಶಾಡೋ ಮುಂಚೆ ಬರಬೇಕು. ಇಲ್ಲೇನ್ ಬರಬೇಕು? ಸ್ಕೇರಿ. ಆಫ್ಟರ್ ಸೀಯಿಂಗ್ ದ ಸ್ಕೇರಿ ಶಾಡೋ ಶಿ ವಾಸ್ ರಿಯಲಿ ಟೆರಿಫೈಡ್. ಶಿ ವಾಸ್ ರಿಯಲಿ ಟೆರಿಫೈಡ್ ಅಂದ್ರೆ ಅವಳು ಭಯ ಬಿದ್ದಿದ್ದಾಳೆ ಅಂತ ಅರ್ಥ. ಅಂಡ್ ರೆಫ್ಯೂಸ್ ಟು ಮೂವ್. ಅಂಡ್ ರೆಫ್ಯೂಸ್ ಟು ಮೂವ್ ಅದು ಕರೆಕ್ಟ್ ಆನ್ಸರ್. ಓಕೆನಾ? ಅರ್ಥ ಆಯ್ತಾ? ಸೊ ಹೆಂಗ್ ಅರ್ಥ ಮಾಡ್ಕೋಬೇಕು ನೋಡಿ. ಇದು ಟೆರಿಫೈಡ್. ಟೆರಿಫೈಡ್ ಅಂದ್ರೆ ಭಯ ಬಿದ್ದಿದ್ದಾನೆ ಅಥವಾ ಭಯ ಬಿದ್ದಿದ್ದಾಳೆ. ಟೆರಿಫೈಡ್ ಶಾಡೋ. ಇವಾಗ ಟೆರಿಫೈಡ್ ಬಾಯ್, ಟೆರಿಫೈಡ್ ಗರ್ಲ್ ಅಂದ್ರೆ ಏನು? ಭಯ ಬಿದ್ದ ಹುಡುಗ ಅಥವಾ ಭಯ ಬಿದ್ದ ಹುಡುಗಿ. ಅದೇ ತರ ಇಲ್ಲಿ ಟೆರಿಫೈಡ್ ಶಾಡೋ ಅಂದ್ರೆ ಮೀನಿಂಗ್ ಏನಾಯ್ತು? ಭಯ ಬಿದ್ದ ನೆರಳು. ನೆರಳಂಗ್ ಭಯ ಬೀಳುತ್ತೆ, ಭಯ ಪಡಲ್ಲ ತಾನೆ? ಅರ್ಥ ಆಯ್ತಾ? ಸೊ ಅದಕ್ಕೆ ಶಾಡೋ ಮುಂದೆ ಟೆರಿಫೈಡ್ ಬರಬಾರದು. ಗಾಟ್ ಇಟ್? ಸೊ ಶಿ ವಾಸ್ ರಿಯಲಿ ಸ್ಕೇರಿ. ಇವಾಗ ಶಿ ವಾಸ್ ರಿಯಲಿ ಸ್ಕೇರಿ ಅಂದ್ರೆ ಮೀನಿಂಗ್ ಏನಾಗ್ಬಿಡುತ್ತೆ? ಅವಳು ತುಂಬಾ ಭಯಂಕರವಾಗಿದ್ಲು. ಅರ್ಥ ಆಯ್ತಾ? ಸೊ ಶಿ ವಾಸ್ ಸ್ಕೇರಿ ಅಂದ್ರೆ ಮೀನಿಂಗ್ ಅದೇ. ಅವಳು ನೋಡಿದ್ರೆ ತುಂಬಾ ಭಯ ಆಗತ್ತೆ ಅಂತ ಹೇಳ್ತೀವಲ್ಲ, ಅವಳು ತುಂಬಾ ಭಯಾನಕವಾಗಿದ್ಲು, ತುಂಬಾ ಭಯಂಕರವಾಗಿದ್ಲು. ಅದಕ್ಕೆ ಏನಂತೀವಿ? ಶಿ ವಾಸ್ ರಿಯಲಿ ಸ್ಕೇರಿ. ಈಗ ಆ ಕಂಟೆಕ್ಸ್ಟ್ ಅಲ್ಲಿ ಅವಳು ಭಯಂಕರವಾಗಿದ್ದಾಳೆ ಅಂತ ಹೇಳ್ತಿದ್ದಾನ? ಇಲ್ಲ, ಭಯಂಕರವಾಗಿರೋದು ಯಾವುದು? ಶಾಡೋ. ಸೊ ಅದಕ್ಕೆ ಇಲ್ಲಿ ಬರಬೇಕು, ಆಫ್ಟರ್ ಸೀಯಿಂಗ್ ದ ಸ್ಕೇರಿ ಶಾಡೋ ಶಿ ವಾಸ್ ರಿಯಲಿ ಟೆರಿಫೈಡ್. ಅರ್ಥ ಆಯ್ತಾ ಎಲ್ರಿಗೂ? ಸೊ ಆನ್ಸರ್ ಏನಾಗ್ಬೇಕು ನನಗೆ? ಸಿ ಬಿ ಅಥವಾ ಬಿ ಸಿ ಆಪ್ಷನ್ ಇದೆನಾ? ಇದೆ. ಚೆಕ್ ಮಾಡೋಣ. ಎಸ್, ಶುಡ್ ಬಿ ದ ರೈಟ್ ಆನ್ಸರ್. ಎವ್ರಿವನ್ ಶ್ಯೂರ್? ನೆಕ್ಸ್ಟ್ ಯಾವ್ದಪ್ಪ? ಯಾರು ಈ ಹರ್ಷಿತ್ ಎಲ್ಲಿ? ಹರ್ಷಿತ್ ಅಲ್ಲ, ರಕ್ಷಿತ್ ಇದೆಯಾ? ಓಕೆ, ನೋಡಿದೆ ಇದೆಯಾ ಇಲ್ಲ ಅಂತ ಹುಡುಕ್ತಾ ಇದ್ದೆ ಎಷ್ಟು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 15. ಸರ್ ಬೇಗ ಬೇಗ ಮುಗಿಸ್ಬೇಕು ಈ ಪೇಪರ್. ಓಕೆನಾ? ಸೊ ಈ ಕ್ಲಾಸ್ ಅಲ್ಲಿ ಪೇಪರ್ ಮುಗಿಸ್ಬೇಕು ನಾನು ಕಂಪಲ್ಸರಿ. ಬೇಗ ಬೇಗ ಮುಗಿಸೋಣ. ದ car accident was horrific. It crushed his dreams and legs, leaving him depressed and in agony. ಸರ್ ಇಲ್ಲಿ ನೋಡಿ, ಮೊದಲು ಅರೆ ಯಾರ್ ಇಲ್ಲಿ ನೋಡಿ. The car accident was horrific. It crushed his dreams and his legs, leaving him depressed and in agony. ಇದಂತೂ ಕರೆಕ್ಟ್ ಇದೆ. Leaving him depressed and in agony. Agony ಅಂದ್ರೆ ಇತ್ತೀಚೆಗೆ ಹೇಳಿದ್ರೆ ಮೀನಿಂಗ್ ಏನಂತ? ಸಂಕಟ ಅಲ್ಲ. agony ಅಂದ್ರೆ ಸಂಕಟ ಅಲ್ಲ, ದುಃಖ. ಸಹಿಸಲಾರದ ದುಃಖನೇನಂತೀವಿ? agony. She was in agony. She lived in agony after losing her child. She lived in agony after losing her child. ಅಂದ್ರೆ ಏನು? ಅವಳ ಮಗುವನ್ನು ಕಳೆದುಕೊಂಡ ಮೇಲೆ ಅವಳು ಸಹಿಸಲಾರದಷ್ಟು ದುಃಖದಲ್ಲಿ ಬದುಕ್ತಿದ್ದಾಳೆ ಅಂತ ಅರ್ಥ. ಅದು ಅರ್ಥ ಆಯ್ತಾ? ಅಗೋನಿ. ಅಗೋನಿ ಅಂದ್ರೆ ಏನು? ಸಹಿಸಲಾರದ ದುಃಖ. ಓಕೆನಾ? ನೆಕ್ಸ್ಟ್, ಸೊ ಲೀವಿಂಗ್ ಹಿಮ್ ಡಿಪ್ರೆಸ್ಡ್ ಅದು ಕೂಡ ಕರೆಕ್ಟ್ ಇದೆನಾ? ಇಲ್ಲಿ ನೋಡೋಣ, ಇವೆರಡಕ್ಕೆ ಏನಾದ್ರು ದ ಕಾರ್ ಆಕ್ಸಿಡೆಂಟ್ ವಾಸ್ ಹಾರಿಫಿಕ್ ಅದು ಕರೆಕ್ಟ್ ಇದೆನಾ? ಕಾರ್ ಆಕ್ಸಿಡೆಂಟ್ ಓಕೆನಾ? ಹಿಂಗೆ ಹೇಳಿ ದ ಕಾರ್ ಕ್ರಶ್ಡ್ ವಾಸ್ ಹಾರಿಫಿಕ್ ಅಂತ ಇಲ್ಲ. ದ ಕಾರ್ ಆಕ್ಸಿಡೆಂಟ್ ವಾಸ್ ಹಾರಿಫಿಕ್ ಅಂಡ್ ಇಟ್ ಕ್ರಶ್ಡ್ ಇಸ್ ಡ್ರೀಮ್ಸ್. ಇಟ್ ಕ್ರಶ್ಡ್ ಇಸ್ ಡ್ರೀಮ್ಸ್ ಅಂದ್ರೆ ಮೀನಿಂಗ್ ಏನು? ಇಟ್ ಡೆಸ್ಟ್ರಾಯ್ಡ್ ಇಸ್ ಡ್ರೀಮ್ಸ್ ಅಂತ ಅರ್ಥ. ಅರ್ಥ ಆಯ್ತಾ? ಸೊ ಇದ್ರಲ್ಲಿ ಏನು ತಪ್ಪಿಲ್ಲ. ಸೊ ಚೆಕ್ ಮಾಡೋಣ. ಆನ್ಸರ್ ನೋ ಎರರ್ ಇರಬೇಕು. No error is the right answer. It should be no change required. Perfect. Very good. Next question number 16. ಅವಾಗಿಂದ ಮಾಡಿದ್ರೆ ಬರೀ 15 ಅಲ್ವಾ? Okay. It took him a lot of time to lack his crippling battle of concentration so that
he could finish his work on time. ಇದು ಕರೆಕ್ಟ್ ಇದೆ, ಆನ್ ಟೈಮ್ ಏನು ತಪ್ಪಿಲ್ಲ. ನೋಡಿ ಏನಿದೆ, it took him a lot of time to lack his ಬರಂಗಿಲ್ಲ. It took him a lot of time to lack ಬರಲ್ಲ, ಏನ್ ಬರ್ಬೇಕಿಲ್ಲಿ, to battle ಬರ್ಬೇಕಿಲ್ಲಿ. ಏನ್ ಬರ್ಬೇಕಿಲ್ಲಿ, to battle his crippling dash of concentration. Lack of concentration, ಏನೋ lack of concentration. So that he could finish his work on time. ಇವೆರಡು ಇಂಟರ್ಚೇಂಜ್ ಆಗ್ಬೇಕಂದ್ರೆ ಯಾವ್ಯಾವು, ಎ ಮತ್ತು ಬಿ. ಆಪ್ಷನ್ ಇದೆನಾ? ಆಪ್ಷನ್ 4 is the right answer. A, B is the right answer. ಚೆಕ್ ಮಾಡಿ. ರಕ್ಷಿತ್, ನಿನ್ ಬಗ್ಗೆನೇ ಇದೆ ನೋಡಿ ಇದು. It took him a lot of time to lack his crippling battle of, it took him a lot of time to battle his crippling lack of concentration. ನಿನ್ ಬಗ್ಗೆನೇ ಅದು. It took him lot of time ಅಂದ್ರೆ ಅವನು ಆಲ್ರೆಡಿ ಆ ಬ್ಯಾಟಲ್ ನ ಗೆದ್ದ. ನೀನ್ ಗೆದ್ದಿಯಾ? ಇನ್ನ ಇಲ್ಲ, ಚಾನ್ಸೇ ಇಲ್ಲ. PGCET ಮುಗಿಲಿತ್ತಮ್ಮ, ಅವಾಗ ಮಾತಾಡ್ತೀನಿ ನಾನು. ನೆಕ್ಸ್ಟ್ 17th ಕ್ವೆಶ್ಚನ್ ಏನಿದೆ ನೋಡಿ. Martha came to the occasion that a bunch of flowers is a great gift for any conclusion. ಸರ್, ಈ ಪಾಯಿಂಟ್ ನೋಡ್ಬಿಡಿ, ಇಲ್ಲೇ ಅರ್ಥ ಆಗ್ಬಿಡುತ್ತೆ ನಿಮಗೆ. ಗಿಫ್ಟ್ ಫಾರ್ ಎನಿ ಕನ್ಕ್ಲೂಷನ್ ಅಂತೀವ. ಗಿಫ್ಟ್ ಫ್ಲವರ್ಸ್, ಬಂಚ್ ಆಫ್ ಫ್ಲವರ್ಸ್ ಕರೆಕ್ಟ್ ಇದೆನಾ? ಇದು ಕರೆಕ್ಟ್ ಇದೆ. ಬಂಚ್ ಆಫ್ ಫ್ಲವರ್ಸ್ ಇಸ್ ಎ ಗಿಫ್ಟ್, ಗ್ರೇಟ್ ಗಿಫ್ಟ್ ಫಾರ್ ಎನಿ ಅಕೇಶನ್ ಬರ್ಬೇಕದು. ಕನ್ಕ್ಲೂಷನ್ ಬರಲ್ಲ, ಅಲ್ಲಿ ಏನ್ ಬರುತ್ತೆ, ಇಲ್ಲಿ ಅಕೇಶನ್ ಬರ್ಬೇಕಿಲ್ಲಿ. ಇಲ್ಲಿ ಅಕೇಶನ್. ನೆಕ್ಸ್ಟ್, ಸೊ ಅಲ್ಲಿ ಅಕೇಶನ್ ಬಂತು ಅಂದ್ರೆ ಅಕೇಶನ್ ತೆಗೆದಿಲ್ಲ, ಕನ್ಕ್ಲೂಷನ್ ತೆಗೆದು ಇಲ್ಲಿ. ಮಾರ್ತಾ ಕೇಮ್ ಟು ಅಕೇಶನ್ ಅನ್ನಲ್ಲ, ಮಾರ್ತಾ ಕೇಮ್ ಟು ಕನ್ಕ್ಲೂಷನ್. ಇಲ್ಲೇನ್ ಬರ್ಬೇಕಪ್ಪ, ಕನ್ಕ್ಲೂಷನ್. Martha came to conclusion that bunch of flowers is a great gift for any occasion. ಅರ್ಥ ಆಯ್ತಾ ಎವ್ರಿವನ್? ಸೊ ಆನ್ಸರ್ ಏನಿದೆ ನಮಗೆ, ಬಿ ಮತ್ತು ಡಿ ಚೇಂಜ್ ಮಾಡಬೇಕು. ಬಿ ಮತ್ತು ಡಿ. ಬಿ ಆಪ್ಷನ್ ಇದೆನಾ? ಎಸ್, ಪರ್ಫೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ 18th. ಏನಿದು, ಸೆಂಟೆನ್ಸ್ ಇಂಪ್ರೂವ್ಮೆಂಟ್. ಸರ್, ಮೊದಲೇ ಹೇಳ್ತಾ ಇದ್ದೀನಿ, ಈ ಕ್ಲಾಸಸ್ ಮುಖಾಂತರ ನಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಬರುತ್ತಾ ಸರ್ ಅಂದ್ರೆ ಬರಲ್ಲ. ನಿಮಗಲ್ಲ, ನನಗೆ ಬರಲ್ಲ ಔಟ್ ಆಫ್ ಔಟ್. ನಾನು ಬಾಯ್ ಬಿಟ್ಟು ಹೇಳ್ತೀನಿ ಮಾತನ್ನ, ಓಕೆನಾ? ನನಗೆ ಬರಲ್ಲ ಔಟ್ ಆಫ್ ಔಟ್. ನಾನು ಇಂಗ್ಲಿಷಲ್ಲಿ ಅಷ್ಟು ಪಂಟ ಅಲ್ಲ, ನಾನು ಇತ್ತೀಚೆಗೆ ಕಲಿತಾ ಇದ್ದೀನಿ. ಓಕೆ, ಬಟ್ ನಿಮಗೆ ಎಕ್ಸಾಮ್ ನ ಈಸಿಲಿ ಕ್ರ್ಯಾಕ್ ಮಾಡೋಷ್ಟು ಮಾರ್ಕ್ಸ್ ಮಾತ್ರ ತೆಗಿಬಹುದು. PGCET ಅವರಿಗೆ ಅಷ್ಟು ಟೈಮ್ ಇಲ್ಲ. ನಿಮಗೆ ಅರ್ಥ ಆಗುತ್ತೆ, ಪೇಪರ್ನ ಹೆಂಗ್ ಅಪ್ರೋಚ್ ಮಾಡಬೇಕು ಅನ್ನೋದು ಅರ್ಥ ಆಗುತ್ತೆ ನಿಮಗೆ. ಓಕೆ, ಬ್ಯಾಂಕರ್ಸ್ ಈ ತರ 30-40 ಪೇಪರ್ಗಳು ಸಾಲ್ವ್ ಮಾಡಿದ್ಮೇಲೆ ನಿಮಗೆ 15 ಮೇಲೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಗಾಟ್ ಇಟ್? ನೆಕ್ಸ್ಟ್ ಏನಿದೆ ನೋಡಿ, ಸೆಂಟೆನ್ಸ್ ಇಂಪ್ರೂವ್ಮೆಂಟ್. ದ ಪೈಲಟ್ ಫ್ಲೈ ದ ಪ್ಲೇನ್. ಸರ್, ಪೈಲಟ್ ಫ್ಲೈ ದ ಪ್ಲೇನ್ ಅಂತ ಹೇಳ್ತಿದ್ದಾನೆ. ಇಂಟು ದ, ಇದೆಲ್ಲ ಮುಂದೆ ಬಿಟ್ಬಿಡಿ. ಪೈಲಟ್ ಫ್ಲೈ ಕರೆಕ್ಟ್ ಇದೆನಾ? ತಪ್ಪಿದೆನಾ? ತಪ್ಪಿದೆ. ಯಾಕೆ? ಪೈಲಟ್ ಅನ್ನೋದು ಏನ್ ಬರ್ಬೇಕು ಹೇಳಿ? ಇಲ್ಲ, ಅದನ್ನ ಬಿಟ್ಬಿಡಿ, ಆಪ್ಷನ್ಸ್ ಬಿಟ್ಬಿಡ್ರೋ. ಫಸ್ಟ್ ಜನರಲ್ ಆಗಿ ನೋಡೋಣ. ಇದನ್ನು ಅಷ್ಟೇ ನೋಡಿ, ಪೈಲಟ್ ಫ್ಲೈ ದ ಪ್ಲೇನ್. ಪೈಲಟ್ ಫ್ಲೈ ದ ಪ್ಲೇನ್ ಅನ್ನೋದು ಕರೆಕ್ಟಾ? ಏನ್ ಚೇಂಜ್ ಮಾಡ್ಬೇಕು ನಾವು? ನನಗದು ಸಿಂಪಲ್ ಪ್ರೆಸೆಂಟೆನ್ಸ್ ಅಲ್ಲೇ ಹೇಳಿ, ಏನ್ ಮಾಡ್ಬೇಕದು? ಪೈಲಟ್ ಫ್ಲೈಸ್ ದ ಪ್ಲೇನ್ ಅನ್ಬೇಕು. ಏನ್ ಅನ್ಬೇಕು? ಪೈಲಟ್ ಫ್ಲೈಸ್ ದ ಪ್ಲೇನ್. ಯಾಕಂದ್ರೆ ಇಲ್ಲಿ ಪೈಲಟ್ ಅನ್ನೋದೇನಿದೆ, ಸಿಂಗುಲರ್ ಇದೆ. ಓಕೆನಾ? ಇಲ್ಲಿ ಸಿಂಗುಲರ್ ಇದೆ. ಫ್ಲೈ ಅನ್ನೋದು ಯಾವ್ದ್ರಲ್ಲಿದೆ? ಪ್ಲೂರಲ್. ಅದು ಪ್ಲೂರಲ್ ವರ್ಬ್ ಆಯ್ತದು. ವರ್ಬ್ ಯಾವ್ದದು? ಪ್ಲೂರಲ್ ವರ್ಬ್. ಸರ್ ನೆನಪಿರ್ಲಿ, ವರ್ಬಿಗೆ ಎಸ್ ಇಲ್ಲ ಅಂದ್ರೆ ಅದು ಪ್ಲೂರಲ್ ವರ್ಬ್. ವರ್ಬ್ ಆದ್ಮೇಲೆ ಎಸ್ ಇದೆ ಅಂದ್ರೆ ಅದು ಸಿಂಗುಲರ್ ವರ್ಬ್. ಇದು ಯಾವ್ದಿದು? ಪ್ಲೂರಲ್ ವರ್ಬ್. ಬಟ್ ಪೈಲಟ್ ಅನ್ನೋದು ಸಿಂಗುಲರ್. ಸೊ ಇನ್ ಜನರಲ್ ಆಗಿ ದ ಪೈಲಟ್ ಫ್ಲೈಸ್ ದ ಪ್ಲೇನ್ ಅನ್ಬೇಕು. ಇವಾಗ ಕಂಟೆಕ್ಸ್ಟ್ ನೋಡೋಣ.
the pilot fly the plane into the thick clouds which created heavy turbulence. ಅಂದ್ರೆ ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಯಾವ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ? ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಅಂದ್ರೆ ಇಲ್ಲಿ ಪೈಲಟ್ ಫ್ಲೈ ಬರಲ್ಲ, ಏನ್ ಬರಬೇಕು? ಪೈಲಟ್ ಫ್ಲೂ ದ ಪ್ಲೇನ್. ಯಾಕಂದ್ರೆ ಸಿಂಪಲ್ ಪಾಸ್ಟ್ ಅಲ್ಲಿ ಇದ್ದಾಗ ಸೆಂಟೆನ್ಸ್ ನಮಗೆ, ಓಕೆ, ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ದಾಗ ನಮಗೆ ಏನ್ ಇರಬಾರ್ದು? ಯಾವುದೇ ವರ್ಬ್ ಇರಬಾರ್ದು ಮಧ್ಯದಲ್ಲಿ. ಅಂದ್ರೆ ಯಾವುದು ಹೆಲ್ಪಿಂಗ್ ವರ್ಬ್ ಬರಂಗಿಲ್ಲ. ಸಿಂಪಲ್ ಪಾಸ್ಟ್ ಅಲ್ಲಿ ಈಸು, ಆರು, ವಾಸು, ವರ್ ಏನಾದ್ರು ಬರ್ತಾವ? ಬರಲ್ಲ. ಐ ಸ್ಲೆಪ್ಟ್, he ate, he danced, she went. ಹೌದಾ? ಸೊ ಇಲ್ಲಿ ಪೈಲಟ್ ಫ್ಲೂ ಏನ್ ಬರ್ಬೇಕಲ್ಲ ನನಗೆ? ಪೈಲಟ್ ಫ್ಲೂ ದ ಪ್ಲೇನ್ ಅನ್ಬೇಕು. ಆಪ್ಷನ್ ಇದೆನಾ? ಇದೆ ನೋಡಿ, ಪೈಲಟ್ ಫ್ಲೂ ದ ಪ್ಲೇನ್. ನಿಮಗಿದು ಸೆಂಟೆನ್ಸ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಅಂತ ಗೊತ್ತಾಯ್ತು ಅಂದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಬಿಡ್ಬೋದು ಆಪ್ಷನ್ ನೋಡ್ದೇನೆ. ಅರ್ಥ ಆಯ್ತಾ ಎವ್ರಿವನ್? ನೆಕ್ಸ್ಟ್ 18th one, ಪರಿಣಾಮಗಳು, ಕಾನ್ಸಿಕ್ವೆನ್ಸಸ್. ರಿಪರ್ಕಷನ್ಸ್ ಅಂದ್ರೆ ಏನು? ಪರಿಣಾಮಗಳು, ಕಾನ್ಸಿಕ್ವೆನ್ಸಸ್. ವ್ಯಾಂಡಲೈಸ್ ಅಂದ್ರೆ ಏನು? The mob vandalized the government vehicles during the strike ಅಂತೀವಿ. ಅಂದ್ರೆ ಏನು? ನಾಶ ಮಾಡೋದು. ವ್ಯಾಂಡಲೈಸ್ಡ್ ಅಂದ್ರೆ ಏನು? ನಾಶ ಮಾಡೋದು. ಇಲ್ಲಿ ಏನ್ ಹೇಳ್ತಿದ್ದಾನೆ? ದ ಟೀನೇಜರ್ಸ್ ವ್ಯಾಂಡಲೈಸ್ಡ್ ಸ್ಟ್ಯಾಚ್ಯೂ ವಿತೌಟ್ ಥಾಟ್ ಅಲ್ಲ, ಅದು ವಿತೌಟ್ ಥಿಂಕಿಂಗ್ ಅಬೌಟ್ ರಿಪರ್ಕಷನ್ಸ್. ರಿಪರ್ಕಷನ್ಸ್ ಅಂದ್ರೆ ಏನು? ಪರಿಣಾಮಗಳು. ರಕ್ಷಿತ್ ಬರ್ತೀಯಾ? ವಾಪಸ್ಸು ಬರ್ತೀಯಾ? ನಾಳೆಯಿಂದ ಇಲ್ಲಿ ಫಸ್ಟ್ ಬೆಂಚಲ್ಲಿ, ಅರ್ಥ ಆಯ್ತಾ? ನಿನಗೊಂದು ಸೀಟ್ ಖರ್ಚಿಫ್ ಹಾಕಿಟ್ಟಿರ್ತೀನಿ ನಾನು, ಅಲ್ಲಿ ಇಲ್ಲ ಅಂದ್ರೂ ಕೂಡ ಇದೆ ಅಂತ ಅನ್ಕೋ. ಆ ಪ್ಲೇಸ್ ನಾಳೆಯಿಂದ ರಕ್ಷಿತದು, ಅರ್ಥ ಆಯ್ತಾ? ಫಿಕ್ಸ್ ಅದು, ಅಲ್ಲೇ ಕೂಡ್ಬೇಕು ತಮ್ಮ. ನಾನೇನಾದ್ರೂ ನೀನ್ ಹಿಂದೆ ಕುಂತಿರೋದು ನೋಡಿದ್ರೆ ಇಲ್ಲಿ ಕೂಡಿಸ್ತೀನಿ, ಚೇರ್ ಕೂಡ ಕೊಡಲ್ಲ, ನಿನ್ನಿಷ್ಟ. ಅರ್ಥ ಆಯ್ತಾ? ಸಾಕು. ಅವನಿಂದ ಎಷ್ಟೊತ್ತು ಮುಖ ಬಚ್ಚಿಡ್ಕಂತಿ. ಸ್ವಲ್ಪ ಈ ಕಡೆ ತಿರುಗಿ ಬೋರ್ಡ್ ನೋಡು. ಸ್ವಲ್ಪ ನೋಡಿ ಬೋರ್ಡ್ ನೋಡು ಅವಾಗ ಅವಾಗ. ಸೊ ಆನ್ಸರ್ ಇದೆನಾ? ವಿತೌಟ್ ಥಿಂಕಿಂಗ್ ಇಸ್ ದ ರೈಟ್ ಆನ್ಸರ್. ಗಾಟ್ ಇಟ್? ನೆಕ್ಸ್ಟ್ 20. Not for a moment I did think that I would be trekking in the highlands of Scotland. ಕರೆಕ್ಟ್ ಇದೆ ಅಲ್ಲ? ನಾಟ್ ಫಾರ್ ಎ ಮೂಮೆಂಟ್ ಐ ಡಿಡ್ ಥಿಂಕ್ ಬರಬಾರ್ದಿಲ್ಲಿ, ಡಿಡ್ ಐ ಥಿಂಕ್ ಬರಬೇಕು. ನಾಟ್ ಫಾರ್ ಎ ಮೂಮೆಂಟ್ ಐ ಡಿಡ್ ಥಿಂಕ್ ಅನ್ನಬಾರ್ದು, ಅದನ್ನ ಡಿಡ್ ಐ ಥಿಂಕ್ ಅನ್ಬೇಕು. ಓಕೆ, ಸೆಂಟೆನ್ಸ್ ಸ್ಟ್ರಕ್ಚರ್ ಎರರ್ ಇದೆ, ವರ್ಬ್ ಎಲ್ಲ ಕರೆಕ್ಟ್ ಇದೆ ನೋಡಿ. ಡಿಡ್ ಆದ್ಮೇಲೆ ಇಲ್ಲಿ ಥಾಟ್ ಬಳಸಂಗಿಲ್ಲ ನೋಡಿ. ಡಿಡ್ ಅನ್ನೋದು ಆಲ್ರೆಡಿ V3 ಫಾರ್ಮಲ್ ಇದೆ. ಡಿಡ್ ಅನ್ನೋದು ಆಲ್ರೆಡಿ ಪಾಸ್ಟ್ ಟೆನ್ಸ್ ಇದೆ. ಅದಾದ್ಮೇಲೆ ಬರೋ ವರ್ಬ್ ಯಾವಾಗ್ಲೂ V1 ಫಾರ್ಮಲ್ ಇರಬೇಕು, ನೆನಪಿರ್ಲಿ. ಸರ್ ಐ ಡಿಡ್ ನಾಟ್ ಕೇಮ್, ಐ ಡಿಡ್ ನಾಟ್ ಏಟ್ ಅಂತೀವಿ, ಅದು ತಪ್ಪದು, ಅದು ತಪ್ಪು. ಅದೇನು ಲಾಸ್ಟ್ ಬೆಂಚ್ MBA ಚೇಂಜ್ ಮಾಡಿಸ್ಲಾ? ಮೂವರ್ದು ಪ್ಲೇಸ್. ಇನ್ನೊಂದ್ ಸ್ವಲ್ಪ ವಿಶಾಲವಾದ ಜಾಗ ಕೊಡ್ಲಾ ನಿಮಗೆ ಕೊಡಕ್ಕೆ? ಯಾವುದೇ ಬೌಂಡ್ರೀಸ್ ಇರಲ್ಲ, ಕಾಲ್ ಚಾಚ್ಕೊಂಡು ಆರಾಮಾಗಿ ಕೊಡ್ಬೋದು. ಕೊಡ್ತೀರಾ? ಸೊ ಏನಿದೆ ಇಲ್ಲಿ ಆನ್ಸರ್? ಏನಿದೆ ಆನ್ಸರ್ ಇಲ್ಲಿ? ನಾಟ್ ಫಾರ್ ಎ ಮೂಮೆಂಟ್ ಡಿಡ್ ಐ ಥಿಂಕ್. ನಾಟ್ ಫಾರ್ ಎ ಮೂಮೆಂಟ್. ಸರ್ ಇದು ಯಾವಾಗ ಬರಬೇಕು? ಅಲ್ಲಿ ನಾಟ್ ಇದೆ. ನಾಟ್ ಇಲ್ಲ ಅಂದ್ರೆ ಫಾರ್ ಎ ಮೂಮೆಂಟ್ ಐ ಡಿಡ್ ಥಿಂಕ್ ಅನ್ನೋದು ಕರೆಕ್ಟ್ ಇರುತ್ತೆ. ಅಲ್ಲಿ ನಾಟ್ ಇಲ್ಲ ಅಂದ್ರೆ ನೆನಪಿರ್ಲಿ. ರೂಲ್ ಏನಿದು? ನಾಟ್ ಇಲ್ಲ ಅಂದ್ರೆ ಫಾರ್ ಎ ಮೂಮೆಂಟ್ ಐ ಡಿಡ್ ಥಿಂಕ್, ಇದು ಕರೆಕ್ಟ್ ಆಗುತ್ತೆ.
ಇದು ಕರೆಕ್ಟ್ ಆಗುತ್ತೆ. ಬಟ್ ಇಲ್ಲೇನಾದ್ರೂ ನಾಟ್ ಕೊಟ್ಟಿದ್ದಾನೆ ಅಂದ್ರೆ ಸ್ಟ್ರಕ್ಚರ್ ಏನ್ ಚೇಂಜ್ ಆಗುತ್ತೆ. ನಾಟ್ ಫಾರ್ ಎ ಮೂಮೆಂಟ್ ಡಿಡ್ ಐ ಥಿಂಕ್, ಡಿಡ್ ಐ ಥಿಂಕ್. ನೆನಪಿರ್ಲಿ, ಇದು ನಮಗೆ ಯಾವಾಗ್ಲೂ ಬರ್ಲಿಲ್ಲ ಈ ಕ್ವೆಶ್ಚನ್, ಇದೆ ಫಸ್ಟ್ ಟೈಮ್ ನಾವು ನೋಡ್ತಿರೋದು. ಓಕೆ, ಅದಕ್ಕೆ ನಾನು ನಿಮ್ಗೆ ಇದನ್ನ ಯಾವತ್ತೂ ಎಕ್ಸ್ಪ್ಲೇನ್ ಮಾಡಿಲ್ಲ ಇದನ್ನ. ಓಕೆನಾ? ಸೊ ಇನ್ನ ಒಂದು ಪಾಯಿಂಟ್ ಏನು, ಡಿಡ್ ಆದ್ಮೇಲೆ ಬರೋ ವರ್ಬ್ ಏನಿರುತ್ತಲ್ಲ, ಡಿಡ್ ಹೆಲ್ಪಿಂಗ್ ವರ್ಬ್. ಇಲ್ಲಿ ಡಿಡ್ ಆದ್ಮೇಲೆ ಬರೋ ವರ್ಬ್ ಯಾವಾಗ್ಲೂ V1 ಫಾರ್ಮ್. ಐ ಡಿಡ್ ನಾಟ್ ಕೇಮ್ ಅನ್ನಬಾರ್ದು. ಐ ಡಿಡ್ ನಾಟ್ ಕಮ್, ಐ ಡಿಡ್ ನಾಟ್ ಕಮ್. ಐ ಡಿಡ್ ಏಟ್ ಅನ್ನಬಾರ್ದು. ಐ ಡಿಡ್ ಈಟ್, ಐ ಡಿಡ್ ಈಟ್ ಮೈ ಫುಡ್. ಅರ್ಥ ಆಯ್ತಾ? ಸೊ ಇಲ್ಲಿ ನಾಟ್ ಕೊಟ್ಟಿರೋದ್ರಿಂದ ಸೆಂಟೆನ್ಸ್ ಸ್ಟ್ರಕ್ಚರ್ ಅಲ್ಲಿ ಏನ್ ಬರ್ಬೇಕು, ಡಿಡ್ ಐ ಬರ್ಬೇಕು. ಬರ್ಕೊಳ್ರಿ ಇದನ್ನೆಲ್ರು, ಬರ್ಕೊಳ್ಳಿ ಇದನ್ನೆಲ್ರು. ಹೌದ್ರಿ, MBA PG CET ಕ್ಲಾಸಸ್ ಕೂಡ ನಡೀತಾವಪ್ಪ. ಬೇಗ ಬೇಗ ಕಾಪಿ ಮಾಡಿ ಅದನ್ನ. ಆಯ್ತಾ? ಒಂದೇ ಸಲ ಕಾಪಿ ಮಾಡಿ. ಓಕೆನಾ? ನೆಕ್ಸ್ಟ್ ಹೋಗೋಣ. ಸೊ ಆನ್ಸರ್ ಏನಿದು, ಡಿಡ್ ಐ. ಇದು ಯಾಕಿದೆ ಎಲ್ಲ ಕರೆಕ್ಟ್ ಆಗ್ತದೆ, ಕರೆಕ್ಟ್ ಆಗ್ಬಾರ್ದಲ್ಲ? ಒಂದಾದ್ರೂ ಎರರ್ ಆಗ್ಬೇಕಿತ್ತು ಇಷ್ಟೊತ್ತಿಗೆ. ನೆಕ್ಸ್ಟ್, seeing is a desperate struggle. The manager, ಏನಿದು ಕ್ವಶನ್, ಏನಿದು ಇದೇನಾ? Seeing is a desperate struggle, the manager gave him an advice. ನನಗಂದ್ರೆ ಏನು ಎರರೇ ಕಾಣ್ತಾ ಇಲ್ಲ. Gave him much advice, gave him a lot of advices, gave him many advices, bit of advice ಬರಲ್ಲ. ಬಿಟ್ ಆಫ್ ಅಡ್ವೈಸ್, gave him many advices ಕರೆಕ್ಟ್ ಇರುತ್ತೆ. gave him an advice ನನಗೆ ನೋ ಎರರ್ ಅನಿಸ್ತಾ ಇದೆ ಅಲ್ಲ. ಗೇವ್ ಎಮ್ ಎ ಬಿಟ್ ಆಫ್, ಇವಾಗೆ ಅನ್ಕೊಂಡೆ ಒಂದು ಎರರ್ ಆಗಿಲ್ಲ ಅಂತ ಆಗ್ಬಿಡ್ತು. ಗೇವ್ ಎಮ್ ಎ ಬಿಟ್ ಆಫ್ ಅಡ್ವೈಸ್. ನನಗೆ ಯಾಕೋ ಒಂದ್ ಸ್ವಲ್ಪ ಡೌಟ್ ಇದೆ, ಅದು ಚೆಕ್ ಮಾಡ್ತೀನಿ. ಅಡ್ವೈಸ್ ಅನ್ನೋದು ಅನ್ಕೌಂಟಬಲ್ ನೌನ್ ಆಗ್ಬೇಕಲ್ಲ. An advice is incorrect because advice when used as a single word is uncountable. Correct. ನಾನೇ ತಪ್ಪು. Advice is uncountable noun. ಎಲ್ಲೋಯ್ತು ಇಲ್ಲಿ? ಅಡ್ವೈಸ್ ಅನ್ನೋದೇನು ಅನ್ಕೌಂಟಬಲ್ ನೌನ್. ಆನ್ ಅಡ್ವೈಸ್ ಅನ್ನಬಾರದು, ಆನ್ ಅಡ್ವೈಸ್ ಅನ್ನಬಾರದು. ಅ ಬಿಟ್ ಆಫ್ ಅಡ್ವೈಸ್ ಅನ್ನಬೇಕಿಲ್ಲಿ. ಯಾಕೆ ಆನ್ ಬರಲ್ಲ ಸರ್ ಅಂದ್ರೆ, ಅಡ್ವೈಸ್ ಅನ್ನೋದು ಅನ್ಕೌಂಟಬಲ್ ನೌನ್ ಆಗುತ್ತೆ. ಅಡ್ವೈಸ್ ಅನ್ನೋದು ಏನಾಗುತ್ತೆ? ಅನ್ಕೌಂಟಬಲ್ ನೌನ್. ಅನ್ಕೌಂಟಬಲ್ ನೌನ್ ಮುಂದೆ ನಾವೇನ್ ಬಳಸಬಾರ್ದು? ಆರ್ಟಿಕಲ್ ಬಳಸಂಗಿಲ್ಲ. ಅದಕ್ಕೆ ಇಲ್ಲಿ ಏನ್ ಬರಬೇಕು? ಅ ಬಿಟ್ ಆಫ್ ಅಡ್ವೈಸ್, ಅ ಬಿಟ್ ಆಫ್ ಅಡ್ವೈಸ್. ಇನ್ನೊಂದು ಪಾಯಿಂಟ್ ನೆನಪಿರ್ಲಿ ನಿಮಗೆ, ಏನಪ್ಪಾ? ಲಾಟ್ ಆಫ್ ಅಡ್ವೈಸ್ ಬರಲ್ಲ. ಲಾಟ್ ಆಫ್ ಅಡ್ವೈಸ್, ಅ ಬಿಟ್ ಆಫ್ ಅಡ್ವೈಸ್, ಆ ಲಾಟ್ ಆಫ್ ಅಡ್ವೈಸ್ ಕೂಡ ಅನ್ಬೋದು ಆಕ್ಚುಲಿ. ಲಾಟ್ ಆಫ್ ಅಡ್ವೈಸ್. ಇಲ್ಲಿ ನೋಡಿ, ಅಡ್ವೈಸ್ ಅಡ್ವೈಸ್ ಎರಡಿರ್ತವೆ. ಅಡ್ವೈಸ್ ಅಡ್ವೈಸ್, ಒಂದು CE ಇರುತ್ತೆ, ಇನ್ನೊಂದು SC ಇರುತ್ತೆ. ಅಡ್ವೈಸ್ ಅನ್ನೋದು ನೌನ್. ಇದೇನಿದು? ನೌನ್. ಇದೇನಿದು? ವರ್ಬ್. ADVISC ಬಂದ್ರೆ ಏನು? ವರ್ಬ್ ಆಗುತ್ತೆ. ADVISC ಅಂದ್ರೆ ವರ್ಬ್ ಆಗುತ್ತೆ. ಓಕೆ,
ನೆಕ್ಸ್ಟ್ ADVIC ಅಂದ್ರೆ ಏನಾಗುತ್ತೆ, ನೌನ್ ಆಗುತ್ತೆ. ಅದೊಂದು ನೆನಪಿರ್ಬೇಕು ನಿಮಗೆ. ಅದ್ರ ಮೇಲೆ ಕೆಲವೊಮ್ಮೆ ಡೈರೆಕ್ಟ್ ಕ್ವೆಶನ್ ಬರುತ್ತೆ. ಅರ್ಥ ಆಯ್ತಾ? ಅಡ್ವೈಸ್, ಎಫೆಕ್ಟ್ ಇವೆಲ್ಲ. ಓಕೆನಾ? ನೆಕ್ಸ್ಟ್ ಕ್ವೆಶನ್ ನಂಬರ್ 22 ಬನ್ನಿ, ಏನಿದೆ ನೋಡೋಣ. ಬೈ ದ ಟೈಮ್ ಸುನಿಲ್ ನಮಸ್ಕಾರ, ನಾನ್ ಚೆನ್ನಾಗಿದ್ದೀನ್ರಿ, ನೀವ್ ಹೇಗಿದ್ದೀರಾ? ಬಂತಾ? ಓಕೆ, ಏನಿದೆ ನೋಡಿ. By the time the dictator realized what was happening, violent protests had already broken out in parts of the capital. Already broken out. ನೋಡಿ, by the time dictator realized what was happening, violent protests had already broken out in parts of the capital. Had broken ಯಾವ್ದಾಗುತ್ತೆ? ಟೆನ್ಸ್. had broken ಯಾವ ಟೆನ್ಸ್ ಆಗುತ್ತೆ? ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ. ಸರ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಯಾವಾಗ ಬಳಸಬೇಕು? ಎರಡು ಸಿಚುವೇಶನ್ ಇದ್ದು, ಎರಡು ಸಿಚುವೇಶನ್ ಪಾಸ್ಟ್ ಅಲ್ಲಿ ನಡೆದು, ಮೊದಲು ನಡೆದಿರೋದು ಯಾವಾಗ್ಲೂ ನಮಗೇನು ಯಾವ್ದ್ರಲ್ಲಿ ಇರಬೇಕು? ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ. ಎರಡು ಸಿಚುವೇಶನ್ ನಡೆದಿದ್ದಾವೆ, ಎರಡೂ ಪಾಸ್ಟ್ ಅಲ್ಲಿ ಇದಾವೆ. ಫಸ್ಟ್ ನಡೆದಿರೋದು ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಇರಬೇಕು, ಸೆಕೆಂಡ್ ನಡೆದಿರೋದು ಯೂಶುವಲಿ ಸಿಂಪಲ್ ಪಾಸ್ಟ್ ಅಲ್ಲಿ ಇರುತ್ತೆ. ಇವಾಗ ಬೈ ದ ಟೈಮ್ ದ ಡಿಕ್ಟೇಟರ್ ರಿಯಲೈಸ್ಡ್ ವಾಟ್ ವಾಸ್ ಹ್ಯಾಪನಿಂಗ್, ಡಿಕ್ಟೇಟರ್ ರಿಯಲೈಸ್ಡ್ ಅಂದ್ರೆ ಸಿಂಪಲ್ ಪಾಸ್ಟ್. ಯಾವುದು ಮೊದಲಾಗಿರುತ್ತೆ? ಬೈ ದ ಟೈಮ್ ಡಿಕ್ಟೇಟರ್ ರಿಯಲೈಸ್ ವಾಟ್ ವಾಸ್ ಹ್ಯಾಪನಿಂಗ್, ವೈಲೆಂಟ್ ಪ್ರೊಟೆಸ್ಟ್ ಹ್ಯಾಡ್ ಆಲ್ರೆಡಿ ಬ್ರೋಕನ್ ಔಟ್. ಯಾವುದು? ಪ್ರೊಟೆಸ್ಟ್ ಮೊದಲಾಗಿದಾವ, ಇವನ್ ರಿಯಲೈಸ್ ಮೊದಲಾಗಿರ್ತಾನ? ಅವನ್ ರಿಯಲೈಸ್ ಮೊದಲಾಗಿರ್ತಾನ, ಪ್ರೊಟೆಸ್ಟ್ ಮೊದಲಾಗಿರ್ತಾವ? ಪ್ರೊಟೆಸ್ಟ್ ಮೊದಲಾಗಿರ್ತವೆ, ಅದಾದ್ಮೇಲೆ ಅವ್ನು ರಿಯಲೈಸ್ ಆಗ್ತಾನೆ. ಹೌದಾ? ಸೊ ಯಾವ್ದು ಮೊದಲಾಗುತ್ತೆ ಅದು ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಇರಬೇಕು ಅಂತ ಹೇಳಿದ್ದೆ. ಓಕೆ, ಹ್ಯಾಡ್ ಬ್ರೋಕೆನ್ ಅದು ಕರೆಕ್ಟ್ ಇದೆ. ಬಟ್ ಅಲ್ಲಿ ಒಂದು ಚೆಕ್ ಮಾಡ್ತಿರೋದು ನಮಗೆ ಫ್ರೇಸಲ್ ವರ್ಬ್ ಚೆಕ್ ಮಾಡ್ತಿದ್ದಾರೆ. ಪ್ರೊಟೆಸ್ಟ್ ಹ್ಯಾಡ್ ಬ್ರೋಕೆನ್ ಇಂಟು ಬರುತ್ತಾ, ಬ್ರೋಕೆನ್ ಔಟ್ ಬರುತ್ತಾ? ಬ್ರೋಕೆನ್ ಔಟೇ ಬರಬೇಕು. ಬ್ರೋಕೆನ್ ಔಟೇ ಇದೆ. ಬ್ರೋಕೆನ್ ಔಟ್ ಇನ್ ದ ಪಾರ್ಟ್ಸ್ ಆಫ್ ದ ಕ್ಯಾಪಿಟಲ್. ಬ್ರೋಕೆನ್ ಇಂಟು ಮೀನಿಂಗ್ ಬ್ರೋಕೆನ್ ಇಂಟು ಯಾವಾಗ ಆಗುತ್ತೆ? ಇವಾಗ ದ ಕಪ್ ಈಸ್ ಬ್ರೋಕೆನ್ ಇಂಟು ಪೀಸಸ್. ದ ಕಪ್ ಈಸ್ ಬ್ರೋಕೆನ್ ಇಂಟು ಪೀಸಸ್ ಅಥವಾ ಇಂಟು ಪಾರ್ಟ್ಸ್, ಅವಾಗ ಬ್ರೋಕೆನ್ ಇಂಟು ಬಳಸಬಹುದು. ಸೊ ಇಲ್ಲಿ ಪ್ರೊಟೆಸ್ಟ್ ಹ್ಯಾಡ್ ಆಲ್ರೆಡಿ ಬ್ರೋಕೆನ್ ಔಟ್ ಅಂದ್ರೆ ಶುರುವಾಗಿದೆ ಅಂತ ಅರ್ಥ. ಪ್ರೊಟೆಸ್ಟ್ ಹ್ಯಾಡ್ ಆಲ್ರೆಡಿ ಬ್ರೋಕೆನ್ ಔಟ್ ಅಂದ್ರೆ ಏನು? ಪ್ರೊಟೆಸ್ಟ್ ಆರ್ ಆಲ್ರೆಡಿ ಸ್ಟಾರ್ಟೆಡ್ ಅಂತ ಅರ್ಥ ಇಲ್ಲಿ. ಸೊ ನನ್ನ ಪ್ರಕಾರ ನೋ ಎರರ್ ಬರ್ಬೇಕಿಲ್ಲಿ. ಚೆಕ್ ಮಾಡೋಣ. ಕರೆಕ್ಟ್ ಆನ್ಸರ್, ನೋ ಎರರ್, ಕರೆಕ್ಟ್ ಇದೆ. ಹ್ಯಾಡ್ ಬ್ರೋಕೆನ್ ಔಟ್ ಪರ್ಫೆಕ್ಟ್ ಇದೆ. ಅರ್ಥ ಆಯ್ತಾ ಎವ್ರಿ ಒನ್? ನೆಕ್ಸ್ಟ್ 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 ಕ್ವೆಶ್ಚನ್ ನಂಬರ್ 23. ಹಾ, ನಾಳೆ ಮಾಡೋಣ ಇದನ್ನ. ಸಾಕಾಯ್ತು ಸರ್, ಈಗ ಸ್ಟಾಪ್ ಮಾಡ್ತೀನಿ ಅಥವಾ ಮುಗಿಸ್ಬಿಡೋಣ. ಎಷ್ಟಿದಾವೆ ಇವು? ಇದೊಂದೇ ಕ್ವಶನಾ? ಇದು ಪ್ಯಾಸೇಜ್ ಅಲ್ಲ, ಇವೇ ನಾವು ಉಳಿದಿರೋವೆಲ್ಲ ಬೇರೆ ಇದಾವಿನ್ನ. ಮುಗಿಸ್ಬಿಡೋಣ ಹಾಗಾದ್ರೆ. ಪ್ಯಾಸೇಜ್ ಒಂದೇ ಇದೆ, ಮುಗಿಸ್ಬಿಡೋಣ. ಓಕೆನಾ? ಅದಾದ್ಮೇಲೆ ಆಪ್ಟಿಟ್ಯೂಡ್ ಇರುತ್ತೆ. ಪ್ಯಾಸೇಜ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸರ್ ಇಲ್ಲಿ ನೋಡಿ, ಪ್ಯಾಸೇಜ್ ಓದುವಾಗ ನೀವು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಏನಾದರೂ ಆಗಿದ್ರೆ ಡೈರೆಕ್ಟ್ ಪ್ಯಾಸೇಜ್ ಓದಕ್ ಹೋಗ್ಬೇಡಿ. ಮೊದಲು ಕ್ವೆಶನ್ಸ್ ಓದಿ, ಅದ ನಂತರ ಪ್ಯಾಸೇಜ್ ಓದಿ. ನಿಮಗೆ ಪ್ಯಾಸೇಜ್ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಯಾಕೆ ಅನ್ನೋದು ನಾನು ಹೇಳ್ತೀನಿ ನಿಮಗೆ.
ಓಕೆ ಸರ್, ನಿಮಗೆ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಪ್ಯಾಸೇಜ್ ಫುಲ್ ಓದಿದಾಗ ಕಂಪ್ಲೀಟ್ ಅರ್ಥ ಆಗೋದೇ ಕಷ್ಟ. ಅರ್ಥ ಆಯ್ತಾ? ಮತ್ತೆ ಅದರಲ್ಲಿ ಓದಿರೋ ಪಾಯಿಂಟ್ಸ್ ನ ಮತ್ತೆ ನೆನಪಿಡ್ಕೊಳ್ಳೋದು ಇನ್ನ ಕಷ್ಟ. ಅದಕ್ಕೆ ಪ್ಯಾಸೇಜ್ ಓದಿದ ಮೇಲೆ ನಿಮಗೆ ಕ್ವಶನ್ಸ್ ಓದಿದ್ರು ಕೂಡ ನಿಮಗೆ ಅದು ಅರ್ಥನೂ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ತೀರಿ, ಮೊದಲು ಕ್ವಶನ್ಸ್ ಓದಿ ಆ ಕ್ವಶನ್ ಅಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ನ ಕ್ವಶನ್ ನಂಬರ್ ಹಾಕಿ ಬರಿತಾ ಹೋಗಿ. ಆ ಪಾಯಿಂಟ್ ಯಾವಾಗ ನಮಗೆ ಪ್ಯಾಸೇಜ್ ಓದುವಾಗ ಬರುತ್ತೆ ಆ ಆನ್ಸರ್ ನ ಅಲ್ಲೇ ಮುಗಿಸಬಹುದು. ಓಕೆ, ಅಬ್ಸರ್ವ್ ಮಾಡಿ ಯಾವ ತರ ಅಂತ. ಕ್ವಶನ್ ನಂಬರ್ ಇದೆಷ್ಟಪ್ಪ? ಕ್ವಶನ್ ನಂಬರ್ 23 ಬರ್ಕೊಳ್ಳಿ. ಕ್ವಶನ್ ನಂಬರ್ 23, ಚೂಸ್ ದ ಸಿನಾನಿಮ್ ಆಫ್ ದ ವರ್ಡ್ ಇಂಡಿಕೇಟ್. ಓಕೆ, ಇದು ಪ್ಯಾಸೇಜ್ ಆದ್ಮೇಲೆ ಇದನ್ನ ಇವಾಗ ತಲೆ ಕೆಡಿಸ್ಕೊಳ್ಳಿ. ಈ ತರ ಕ್ವಶನ್ಗಳು ಬೇಕಾಗಿಲ್ಲ ನಮಗೆ. ನಮಗೆ ಯಾವ ತರ ಕ್ವಶನ್ಸ್ ಮೊದಲು ಓದಬೇಕು ಅದನ್ನು ತೋರಿಸ್ತೀನಿ. 24th ಏನಿದೆ ಕ್ವಶನ್, ಸಿನಾನಿಮ್ ಆಫ್ ದ ವರ್ಡ್ ಫೋಗಸ್ಟ್, ಅದು ಬೇಡ. 25 ಏನಿದೆ ಕ್ವಶನ್, ವೈ ಈಸ್ ಇಟ್ ಡಿಫಿಕಲ್ಟ್ ಟು ಪಿನ್ ಡೌನ್ ವಾಟ್ ಡಿಫೈನ್ಸ್ ಅ ಸ್ಕ್ರೀನ್. ನೋಡಿ ಇದ್ರ ಮೇಲೆ ಕ್ವಶನ್. ಇದು ಕ್ವಶನ್ ನಂಬರ್ ಎಷ್ಟು? 25. ಬರ್ಕೊಳ್ಳಿ, ಬರ್ದಿಡ್ಕೊಳ್ಳಿ ಸ್ಟಾರ್ಟಿಂಗ್ ಎಲ್ರು. ನಾನು ಹೆಂಗ್ ಮಾಡಬೇಕು, ಇದು SBI ಕ್ಲರ್ಕ್ ಅಪ್ಪ. ಇದು SBI ಕ್ಲರ್ಕ್ 2021 ಜುಲೈ 10ನೇ ತಾರೀಕು ನಡೆದಿರೋ ಪೇಪರ್ ಇದು. ಓಕೆ, ವೈಡ್ ಕ್ವಶನ್ ಏನ್ ಬರ್ಕೊಂತೀರಿ? ಟು ಪಿನ್ ಡೌನ್ ವಾಟ್ ಡಿಫೈನ್ಸ್ ಅ ಸ್ಕ್ರೀನ್, ಇಷ್ಟು ಬರ್ಕೊಳ್ಳಿ. ಟು ಪಿನ್ ಡೌನ್ ವಾಟ್ ಡಿಫೈನ್ಸ್ ಅ ಸ್ಕ್ರೀನ್ ಕ್ವಶನ್ ನಂಬರ್ ಹಾಕಿ ಇದನ್ನು ಬರ್ಕೊಳ್ಳಿ. ಆ ಪಾಯಿಂಟ್ ನಮಗೆ ಪ್ಯಾಸೇಜ್ ಅಲ್ಲಿ ಬಂದಿದ ತಕ್ಷಣ ಈ ಕ್ವಶನ್ ನ ಅಲ್ಲೇ ಆನ್ಸರ್ ಮಾಡ್ಬಿಡ್ಬೇಕು. ಅರ್ಥ ಆಗ್ತಿದೆ ಅಲ್ಲ? ಓಕೆ, ಸೊ ಫಸ್ಟ್, ವೈ ಈಸ್ ಇಟ್ ಡಿಫಿಕಲ್ಟ್ ಟು ಪಿನ್ ಡೌನ್ ವಾಟ್ ಡಿಫೈನ್ಸ್ ಅ ಸ್ಕ್ರೀನ್. ಇದ್ರ ಮೇಲೆ ಒಂದು ಕ್ವಶನ್ ಇದೆ, ವಾಟ್ ಡಿಫೈನ್ಸ್ ಅ ಸ್ಕ್ರೀನ್. ಇದು ಮೇನ್ ಇಂಪಾರ್ಟೆಂಟ್ ನಮಗೆ. ಇದೆಷ್ಟಿದು ಕ್ವಶನ್ ನಂಬರ್? ಇದು 25. 26th ನೋಡೋಣ. 26th ಏನಿದೆ ಮತ್ತೆ ಇದನ್ನು ಕೂಡ, ಆಸ್ ಪರ್ ದ ಗಿವನ್ ಪ್ಯಾಸೇಜ್ ಟು ಸ್ಟಡಿ ಸ್ಕ್ರೀನ್ಸ್ ಇಷ್ಟು ಬರ್ಕೊಡ್ರಿ. ಸ್ಟಡಿ ಸ್ಕ್ರೀನ್ಸ್ ಇಷ್ಟು ಅಂದ್ರೆ ಯಾಕೆ ಸ್ಕ್ರೀನ್ಸ್ ನ ಸ್ಟಡಿ ಮಾಡ್ತಾರೆ ಅಂತ ಅರ್ಥ. ಸ್ಟಡಿ ಸ್ಕ್ರೀನ್ಸ್ ಇಷ್ಟು ಕ್ವಶನ್ ಮಾರ್ಕ್ ಹಾಕಿ ಕ್ವಶನ್ ನಂಬರ್ ಬರ್ದು ಇಷ್ಟು ಬರ್ಕೊಳ್ಳಿ. ಸ್ಟಡಿ ಸ್ಕ್ರೀನ್ಸ್ ಇಷ್ಟು ಬರ್ಕೊಳ್ಳಿ ಸರ್ ಎಲ್ರು. ಅದನ್ನ ಕ್ವಶನ್ ನಂಬರ್ ಹಾಕಿ ಆಯ್ತಾ? ಇದೆಷ್ಟಿದು ಕ್ವಶನ್ ನಂಬರ್? 26. 27 ನೋಡೋಣ ಏನಿದೆ. 2 ಕ್ವಶನ್ ನಾವು ಪ್ಯಾಸೇಜ್ ಓದೋಗೆ ಮುಗಿಸ್ಬೋದು ಇವಾಗ. 2 ಕ್ವಶನ್. ಮೂರನೇದು, ಅಂಡರ್ಸ್ಟ್ಯಾಂಡಿಂಗ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ಕ್ರೀನ್ ಕುಡ್ ಇಂಪ್ರೂವ್. ಅಂಡರ್ಸ್ಟ್ಯಾಂಡಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಸ್ಕ್ರೀನ್ ಕುಡ್ ಇಂಪ್ರೂವ್. ಏನ್ ಇಂಪ್ರೂವ್ ಮಾಡುತ್ತೆ? ಇಂಪ್ರೂವ್ಸ್ ವಾಟ್ ಅಂತ ಬರ್ಕೊಡ್ರಿ ಸಾಕು. ಇಂಪ್ರೂವ್ಸ್ ವಾಟ್ ಅಂತ ಬರ್ಕೊಳ್ಳಿ. ಕ್ವಶನ್ ನಂಬರ್ ಹಾಕಿ ಇಂಪ್ರೂವ್ಸ್ ವಾಟ್. ನಮಗೆ ಪ್ಯಾಸೇಜ್ ಓದುವಾಗ ಅರ್ಥ ಆಗ್ಬಿಡುತ್ತದೆ ನಮಗೆ. ಅರ್ಥ ಆಯ್ತಾ? ಇಂಪ್ರೂವ್ಸ್ ವಾಟ್, ಏನ್ ಇಂಪ್ರೂವ್ ಮಾಡುತ್ತೆ ಅಂಡರ್ಸ್ಟ್ಯಾಂಡಿಂಗ್ ದ ಸ್ಕ್ರೀನ್ಸ್ ಅನ್ನೋದು. ನೆಕ್ಸ್ಟ್ 3 ಕ್ವಶನ್ ನೋಡಿ ನಾವು ಡೈರೆಕ್ಟ್ ಆಗಿ ಮಾಡ್ಬೋದು, ಪ್ಯಾಸೇಜ್ ಓದ್ತಾನೆ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ? ವಾಟ್ ವಾಸ್ ದ ಏಮ್ ಆಫ್ ದ ಡೇವಿಡ್ ಪೀಪಲ್ಸ್ ಸ್ಟಡಿ. ಬರ್ಕೊಳ್ರಿ, ಏಮ್ ಆಫ್ ಡೇವಿಡ್ ಪೀಪಲ್ಸ್ ಸ್ಟಡಿ. 4 ಕ್ವಶನ್ ನಾವು ಪ್ಯಾಸೇಜ್ ಓದುವಾಗೆ ಆನ್ಸರ್ ಮಾಡ್ಬೋದು. 4 ಕ್ವಶನ್ ನಾವು ಪ್ಯಾಸೇಜ್ ಓದುವಾಗೆ ಆನ್ಸರ್ ಮಾಡ್ಬೋದು. ಏಮ್ ಆಫ್ ಡೇವಿಡ್ ಪೊಪೆಲ್ಸ್ ಸ್ಟಡಿ. ಇದು ಕ್ವಶನ್ ನಂಬರ್ ಬರ್ದು ಅದನ್ನ ಬರ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ 29. Why did Popel image the brains of his volunteer? Why did Popel image the brains of his volunteer? ಇಷ್ಟೇ ಬರ್ಕೊಳ್ರಿ, brains of his volunteers. Brains of his volunteers. 5 ಕ್ವಶನ್ ಡೈರೆಕ್ಟ್ ಆನ್ಸರ್ ಮಾಡ್ಬೋದು. ಇವೆಲ್ಲ ಪಕ್ಕ ಆನ್ಸರ್ಗಳಂತ ಅರ್ಥ ನಮಗೆ ಪ್ಯಾಸೇಜ್ ಅಲ್ಲಿ. ಇವೆಲ್ಲ ಪಕ್ಕ ಆನ್ಸರ್ ಮಾಡ್ಬೋದು. ನಮಗೆ ಮಿಸ್ ಮಾಡದೆ ಎರರ್ ಆಗಕ್ ಸಾಧ್ಯನೇ ಇಲ್ಲ ಈ ಸ್ಟ್ರಾಟಜಿಯಲ್ಲಿ. ಅಬ್ಸರ್ವ್ ಮಾಡಿ ಬೇಕಿದ್ರೆ ನೀವು. ಸಾಧ್ಯ ಇಲ್ಲ ಅಂದಾಗ ಏನಾದ್ರು ಎರರ್ ಆಗ್ಬಿಟ್ರೆ ಬಿಡ್ತೀರಾ ನೀವು ಮತ್ತೆ ಆಮೇಲೆ ನನ್ನ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್ ಅಕಾರ್ಡಿಂಗ್ ಟು ದ ಗಿವನ್ ಪ್ಯಾಸೇಜ್. ಇದು ಫುಲ್ ಪ್ಯಾಸೇಜ್ ಓದ್ಲೇಬೇಕು, ಅವಾಗ ಮಾತ್ರ ಹೇಳಕ್ಕಾಗೋದು. ಅರ್ಥ ಆಯ್ತಾ? ಇವಾಗ ಒಂದೊಂದು ಕ್ವಶನ್ ಗೆ ಬರೋಣ ಪ್ಯಾಸೇಜ್ ಅಲ್ಲಿ. ಎಲ್ಲಿಂದ? ಕ್ವಶನ್ ನಂಬರ್ 23 ಬನ್ನಿ, ಏನಿದೆ ನೋಡೋಣ. ಸ್ಕ್ರೀಮಿಂಗ್ ಈಸ್ ಎಕ್ಸಿಬಿಟೆಡ್ ಬೈ ಮೆನಿ ಆನಿಮಲ್ಸ್. ಸ್ಕ್ರೀಮಿಂಗ್ ಅಂದ್ರೆ ಏನು? ಕಿರ್ಚುವುದು. ಓಕೆನಾ? ಸ್ಕ್ರೀಮಿಂಗ್ ಈಸ್ ಎಕ್ಸಿಬಿಟೆಡ್ ಬೈ ಮೆನಿ ಆನಿಮಲ್ಸ್, ಬಟ್ ನೋ ಸ್ಪೀಸೀಸ್ ಯೂಸಸ್ ದಿಸ್ ಎಕ್ಸ್ಟ್ರೀಮ್ ವೋಕಲೈಸೇಷನ್ in as many different contexts as humans. But no species use this extreme vocalization in as many different contexts as humans. ಅಂದ್ರೆ ಅರ್ಥ ಏನು? ನಾವು ಸ್ಕ್ರೀಮ್ ಮಾಡಿದಷ್ಟು
ಡಿಫ್ರೆಂಟ್ ವೇಸ್ ಅಲ್ಲಿ ಬೇರೆ ಯಾವ ಆನಿಮಲ್ ಕಿರಿಚೋದಿಲ್ಲ. ನಾವು ಒಂದೊಂದು ಸಂದರ್ಭಕ್ಕೆ ಒಂದೊಂದು ತರ ಕಿರಿಚ್ತೀವಿ, ಹೌದಾ ಇಲ್ಲ? ಸೊ ನಾವು ಕಿರಿಚಿದಂಗೆ ಬೇರೆ ಯಾವ ಪ್ರಾಣಿನೂ ಕಿರಿಚೋದಿಲ್ಲ ಅಂತ ಹೇಳ್ತಿದ್ದಾನೆ. ಅರ್ಥ ಆಯ್ತಾ? ನೆಕ್ಸ್ಟ್, ಅದ್ರ ಮೇಲೆ ಏನಾದ್ರು ಕ್ವಶನ್ ಇದೆನಾ? ಇಲ್ವಲ್ಲ? ಓಕೆ. ಸೊ ವಿ ಆರ್ ಪ್ರಿಟಿ ಗುಡ್ ಅಟ್ ರಿಕಾಗ್ನೈಸಿಂಗ್ ಎ ಸ್ಕ್ರೀಮ್ ವೆನ್ ವಿ ಹಿಯರ್ ಒನ್. ನಮಗೆ the wide variety of the screams makes it difficult to pin down what defines them. What defines the screams ಅಂತ ಇದೆ ತಾನೆ. ಕ್ವಶನ್ ನಂಬರ್ ಎಷ್ಟಿತ್ತದು? 25. ಅದನ್ನು ಮುಗಿಸ್ಬಿಡೋಣ ಮೊದಲು. ಕ್ವಶನ್ ನಂಬರ್ 25 ಬನ್ನಿ ಡೈರೆಕ್ಟ್ ಆಗಿ. ಕ್ವಶನ್ ನಂಬರ್ 25 ಏನಿದೆ ನೋಡಿ. ವೈ ಇಸ್ ಇಟ್ ಡಿಫಿಕಲ್ಟ್ ಟು ಪಿನ್ ಡೌನ್ ವಾಟ್ ಡಿಫೈನ್ಸ್ ಎ ಸ್ಕ್ರೀಮ್? ಇಲ್ಲೇ ಕೊಟ್ಟಿದ್ದಾನಲ್ಲ, the wide variety of the screams makes it difficult to pin down what defines them. ಇದೆನಾ? ಎಲ್ಲ ಆಪ್ಷನ್ ಇದೆ ನೋಡಿ, ಅದೇ ನಮ್ಮ ಆನ್ಸರ್. the wide variety of the screams. ಮುಗಿದೋಯ್ತು. ನೋಡಿದ್ರ, ಮೊದಲು ಕ್ವಶನ್ ನಂಬರ್ ಹಾಕಿ ಅಲ್ಲಿ ಬರ್ಕೊಂಡ್ರೆ ನಮಗೆ ಅವನು ಒನ್ ಟೈಮ್ ನೋಡಿದ್ರೆ ಆ ಪಾಯಿಂಟ್ ಬಂದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಆ ಕ್ವಶನ್ ಆನ್ಸರ್ ಮಾಡ್ಬಿಡ್ಬಹುದು. ಅರ್ಥ ಆಯ್ತಾ? ತಪ್ಪಾಗಕ್ ಚಾನ್ಸೇ ಇಲ್ಲ. ಗ್ಯಾರಂಟಿ ಮಾರ್ಕ್ಸ್ ಇವೆಲ್ಲ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಮುಂದೆ ಹೋಗೋಣ ಪ್ಯಾಸೇಜ್. To study screams is to probe the fuzzy boundary that separates humans from the rest of the animal kingdom. It is way to explore our pre-linguistic past. ಇದ್ರ ಮೇಲೆ ಒಂದು ಕ್ವಶನ್ ಇರ್ಬೇಕಲ್ಲ, why to study the screams ಅಂತ. ಕ್ವಶನ್ ನಂಬರ್ ಎಷ್ಟು? 26. ನೋಡಿ, why to study the screams ಅಂತ ಏನೋ ಒಂದು ಕ್ವಶನ್ ಇರ್ಬೇಕಿತ್ತು. ಅಲ್ಲಿ ನೀವು ಬರ್ಕೊಂಡಿದ್ರೆ ನನಗೆ ಗೊತ್ತಿರಲ್ಲ, ಯಾಕಂದ್ರೆ ನಾನು ಬರ್ದಿಲ್ಲ, ನೀವು ಬರ್ದಿರ್ತೀರಿ, ನಿಮಗೆ ಗೊತ್ತಾಗತ್ತವು. ಓಕೆನಾ? ಏನಿದೆ ಕ್ವಶನ್? As per the given passage, to study screams is to probe the fuzzy boundary that separates humans from rest of the animal kingdom, understand the evolution of the birds, comprehend our primordial existence, know why we get scared, explore pre-linguistic past. Ide answer. Explore pre-linguistic past. To study the screams is to probe the fuzzy boundary that separates humans from the rest of the animal kingdom. It is a way to explore our pre-linguistic past. Okay na? So although we are fully symbolic creatures today, on occasion a trace of our primal selves bubbles to the surface in the form of a scream. ಏನ್ ಹೇಳ್ತಿದ್ದಾನೆ? although we are fully symbolic creatures today, ಅಂದ್ರೆ ನಾವು ಸಿಂಬಲ್ಸ್ ಮೇಲೆ ಬದುಕ್ತವ್ರೆ. ಓಕೆನಾ? ಸೊ ಯೂಶುವಲಿ ನೋಡಿ, ಯಾವಾಗ್ಲೂ ನಾವು ಮಾತಾಡ್ಬೇಕಂತಾನೆ ರೂಲ್ ಇಲ್ಲ, ಯಾವಾಗ್ಲೂ ಪ್ರತಿಯೊಂದನ್ನು ಹೇಳ್ಬೇಕಂತಾನೆ ಇಲ್ಲ. ಮೋಸ್ಟ್ ಆಫ್ ದ ಡಾಟಾ ವಾಟ್ ವಿ ಪ್ರಾಸೆಸ್ ಇಸ್ ಆನ್ ಸಿಂಬಲ್ಸ್. ನೀವು ಬರೀತಿರೋದು ಲೆಟರ್ಸ್ ಇವೆಲ್ಲ ಏನಿವು ಸಿಂಬಲ್ಸ್ ತಾನೆ. ಬಟ್ ಅವನ್ ಏನ್ ಹೇಳ್ದ? on occasion a trace of our primal cells bubbles to the surface in the form of a scream. Primal cells, primal ಅಂದ್ರೆ ಏನು? primordial, primal instincts, the basic instincts of human. primal ಅಂದ್ರೆ ಈ ಮಾನವರ ಜಾತಿ ಅನ್ನೋದು ಯಾವಾಗ ಮೊದಲಾಗಿದೆ, ನಮಗೆ ಸ್ಟಾರ್ಟಿಂಗ್ ಇರೋ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದ್ವು ಅವನ್ನ ಪ್ರೈಮಲ್ ಅಂತೀವಿ. ಅವೆಲ್ಲ ಅದಕ್ಕೆ ಸಂಬಂಧಪಟ್ಟಿದ್ವೆಲ್ಲ ಯಾವುವು? ಪ್ರೈಮಲ್. ದ ಬಿಗಿನಿಂಗ್ ಅಂದ್ರೆ ಮೂಲ ಮಾನವರು. ಓಕೆ, ಪ್ರೈಮಲ್ಸ್ ಅಂದ್ರೆ ಯಾರು? ಬೇಸಿಕಲಿ ಪ್ರೈಮಲ್ಸ್ ಅಂದ್ರೆ ಯಾರು? ಮೂಲ ಮಾನವರು. ಸೊ ಹ್ಯುಮ್ಯಾನಿಟಿ ಬಿಗ್ಯಾನ್ ಆದಾಗ ಸ್ಟಾರ್ಟಿಂಗ್ ಮನುಷ್ಯರು, ಮಂಗನಿಂದ ಮಾನವ ಬಂದ ಅಂತ ಹೇಳಿದ್ರು. ಸೊ ಸ್ಟಾರ್ಟಿಂಗ್ ಅಲ್ಲಿ ಮಾನವರ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನಿದ್ವಲ್ಲ ಅವನ್ನೆಲ್ಲ ಏನಂತೀವಿ ನಾವು? ಪ್ರೈಮಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಹ್ಯೂಮನ್ಸ್ ಅಂತೀವಿ, ಅಥವಾ ಬೇಸಿಕ್ ಇನ್ಸ್ಟಿಂಕ್ಟ್ಸ್ ಅಂತಾನು ಅಂತೀವಿ. ಬೇಸಿಕ್ ಇನ್ಸ್ಟಿಂಕ್ಟ್ಸ್ ಅಲ್ಲ, ಪ್ರೈಮಲ್ ಇನ್ಸ್ಟಿಂಕ್ಟ್ಸ್ ಅಂತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲೇನ್ ಹೇಳ್ತಾನೆ? ಆಲ್ದೋ, ವಾವ್ ಏನ್ ಟೈಮಲ್ಲಿ ಬಿತ್ತಲ್ಲ ಇದು. ಒಂದು ನಿಮಿಷ ಸರ್, ಸಿಕ್ತು, ಕೈ ಬರ್ತಾ ಇಲ್ಲ. ಏನಿದೆ? ಆಲ್ದೋ we are fully symbolic creatures today, on occasion ಯಾವಾಗೋ ಒಂದು ಸಲ a trace of our primal cells bubbles to the surface. ಅಂದ್ರೆ ನಮ್ಮ ಒಳಗಡೆ ಇರುವ ನಮ್ಮ ಪ್ರೈಮಲ್ ಸೆಲ್ಸ್ ನಾವು ಕೆಲವೊಮ್ಮೆ ಹೊರಗಡೆ ಬರ್ತವೆ. ಸರ್ಫೇಸ್ in the form of a scream. Understanding its characteristics could improve the treatment of non-verbal patients. ಏನ್ ಹೇಳ್ತಿದ್ದಾನೆ? ಅಂಡರ್ಸ್ಟ್ಯಾಂಡಿಂಗ್
its characteristics could improve the treatment of non-verbal patients, help fight crime, or simply make movies more frightening. But first, scientists need to explain what makes scream a scream. What makes a scream? First, scientists need to explain what makes a scream. ಒಂದು scream ಅನ್ನೋದು scream ಯಾಕೆ ಆಗುತ್ತೆ ಅನ್ನೋದು ಮೊದಲು ಹೇಳಬೇಕು ಅಂತ ಹೇಳ್ತೇನೆ. ಇದ್ರ ಮೇಲೆ ಏನಾದರೂ ಕ್ವಶನ್ ಇತ್ತಾ? ಏನಂತಿದೆ ಕ್ವಶನ್ ನಂಬರ್ ಹೇಳಿ. 27 ಏನಿದೆ ನೋಡಿ. ಅಂಡರ್ಸ್ಟ್ಯಾಂಡಿಂಗ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಸ್ಕ್ರೀಮ್ ಕುಡ್ ಇಂಪ್ರೂವ್. ಏನ್ ಇಂಪ್ರೂವ್ ಮಾಡುತ್ತೆ? Understanding its characteristics could improve the treatment of non-verbal patients, help fight crime, or simply make movies more frightening. Treatment of non-verbal patients. I'm sorry. Make movies more frightening, help fight crime. Answer all the above. Okay na? Sir, tappa kiriyana hogbedi adan matte. Next. To that end, researchers at Emory University Bioacoustics. To that end, researchers at Emory University's Bioacoustics Laboratory recruited 181 volunteers to listen to short recordings of 75 non-verbal human vocalizations, such as screams, laughter, and crying. For each of the 75 sounds, the volunteers were asked to indicate whether they thought it was a scream. The researchers then analyzed 28 acoustic signatures of the sounds, such as pitch, frequency, and timbre, to determine which parameters influence the perception of a sound as a scream. ಏನಾದರೂ ಕ್ವಶನ್ ಇತ್ತಾ ಇದ್ರ ಮೇಲೆ? ಡೈರೆಕ್ಟ್ ಕ್ವಶನ್ ಯಾವ್ದಾದ್ರು ಇತ್ತಾ? ಯಾವ್ದು ಡೈರೆಕ್ಟ್ ಕ್ವಶನ್ ಇದ್ದಿಲ್ಲ. Most people would say that the defining characteristics of a scream is that it is a focused, loud, and high-pitched. But previous scream suggests otherwise. In 2015, banda ಇವನ್ ಮೇಲೆ ಇದ್ದು ಎರಡಿದ್ದು ಡೇವಿಡ್ ಪೊಪೆಲ್ ಮೇಲೆ. In 2015, David Poppel, a neuroscientist at New York University and Max Planck Institute, led a study to determine the acoustic qualities that differentiate fearful screams from other non-verbal vocalizations. To do this, Poppel and his colleagues compiled a corpus of screams lifted from YouTube videos and once recorded in their lab, then asked volunteers to rank them according to how alarming the sound was. Poppel also imaged the brains of his volunteers as they listened to screams. Answer. To see how these sounds affected neural activity. One question ittu. Why Poppel imaged the brains of volunteers ಅಂತ ಡೈರೆಕ್ಟ್ ಕ್ವಶನ್ ಇತ್ತಾ? ಯಾಕೆ ಅಂತ ಹೇಳಿದ ನೋಡಿ. ಟು ಸಿ ಹೌ ದೀಸ್ ಸೌಂಡ್ಸ್ ಅಫೆಕ್ಟೆಡ್ ದ ನ್ಯೂರಲ್ ಆಕ್ಟಿವಿಟಿ. ಸೊ ಯಾವ ಕ್ವಶನ್ ಅಪ್ಪ ಅದು? 29th ಏನಿತ್ತೆ? why did Poppel image the brains of volunteers? Neural activity. To see the screams affected, to see how the screams affected the neural activity. ಹೌದಾ? ನೆಕ್ಸ್ಟ್ 28 ಏನಿತ್ತು? What was the aim of David Poppel? David Poppel ಎಲ್ಲಿದೆ ಅಲ್ಲಿ? ಇಲ್ಲೇ. Led a study to determine the acoustic qualities that differentiate fearful screams from other non-verbal vocalizations. ಏನಿದೆ?
to study the 75 non-verbal vocalization, to analyze the 28 adalla, to probe the boundary that separate humans from animals, to determine the acoustic qualities that differentiate fearful screams. None of this. Illide popeldu. To differentiate fearful screams from other non-verbal. Direct answer. ಎಷ್ಟು ಡೈರೆಕ್ಟ್ ಆಗಿ ಆನ್ಸರ್ ಮಾಡಿದ್ವಿ? 5 ಕ್ವೆಶ್ಚನ್ಸ್ ನೋಡಿ. 5 ಕ್ವೆಶ್ಚನ್ಸ್ ಮೀನ್ಸ್ ಎ ಲಾಟ್. ಬರೀ ಪ್ಯಾಸೇಜ್ ಓದ್ತಾನೆ ಪ್ಯಾಸೇಜ್ ಕಂಪ್ಲೀಟ್ ಆಗಕ್ಕಂತ ಮುಂಚೆನೆ ನಮಗೆ 3-4 ಕ್ವೆಶ್ಚನ್ ಬಂದ್ಬಿಡ್ತವೆ. ಗ್ಯಾರಂಟಿ ಮಾರ್ಕ್ಸ್ ಇದು ನಿಮಗೆ. ಪರ್ಟಿಕ್ಯುಲರ್ಲಿ ಯಾರು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಯಾರಾದ್ರೂ ಇದೀರಿ ಅಂದ್ರೆ ಈ ಮೆಥಡ್ ನ ಫಾಲೋ ಮಾಡಿ. ಅರ್ಥ ಆಯ್ತಾ? ಇವಾಗ ನಾವು ಉಳಿದಿರೋದು ಏನಿದೆ ಅವ್ನು ಮುಗಿಸ್ಬಿಡೋಣ ಬನ್ನಿ. ಕ್ವೆಶ್ಚನ್ ನಂಬರ್ 23 ಏನಿದೆ? Choose the correct synonym of the word indicate highlighted in the passage. Reject, show, discard, feel, ignore. Show. Next. Synonym of the word focused. Engrossed, dejected, hampered, elated, crushed. Engrossed. Engrossed andre involved deeply in something. Engrossed andre eno? Involved deeply in something andre focused. Okay na? Next. Hampered andre ಕೆಡಿಸೋದು. ನಿನ್ನೆನೆ ಅವಾಗ ಡಿಸ್ಕಸ್ ಮಾಡಿದ್ವಲ್ಲ hampered ಅಂತ. Disturb. Hampering means disturbing something. Hamper means to disturb. ಬರ್ಕೊಳ್ಳಿ. ಅಥವಾ ಕೆಡಿಸುವುದು. ಯಾವುದನ್ನಾದ್ರೂ ಕೆಡಿಸುವುದನ್ನ ಹ್ಯಾಂಪರ್ ಅಂತೀವಿ. ಓಕೆನಾ? ನೆಕ್ಸ್ಟ್. ಒಂದೇನಾ ಉಳಿದಿರೋದು? Which of the following statement is false? Humans are good at recognizing a scream. Most people say that screams are focused, loud and pitch. ಇದು ಕರೆಕ್ಟ್ ಇದೆ. Fearful screams and non-verbal vocalizations are the same. Volunteers were asked to rank the scream according to show how alarming the sound was. ಇದು ಕರೆಕ್ಟ್ ಇದೆ. Screaming is exhibited by many animals. ಇದು ಕರೆಕ್ಟ್ ಇದೆ. ಇದು ಕರೆಕ್ಟ್ ಇದೆ. ಇದು ಕರೆಕ್ಟ್ ಇದೆ. ಫಸ್ಟ್ ಒನ್ ಒಂದೇ ತಪ್ಪಿರೋದು. ಇದನ್ನ ಹ್ಯೂಮನ್ಸ್ ಆರ್ ಗುಡ್ ಎಟ್ ರಿಕಾಗ್ನೈಸಿಂಗ್ ಎ ಸ್ಕ್ರೀಮ್ ಹೇಳಿದಾನ. ಫಿಯರ್ಫುಲ್ ಸ್ಕ್ರೀಮ್ಸ್ ಅಂಡ್ ನಾನ್ ವರ್ಬಲ್ ವೋಕಲೈಸ್ ಇದು ತಪ್ಪಿದೆ ಅಲ್ಲ. ಫಿಯರ್ಫುಲ್ ಸ್ಕ್ರೀಮ್ಸ್ ಅಂಡ್ ನಾನ್ ವರ್ಬಲ್ ವೋಕಲೈಸೇಷನ್ಸ್ ಆರ್ ದ ಸೇಮ್. ನಾನ್ ವರ್ಬಲ್ ವೋಕಲೈಸೇಷನ್ಸ್ ಫಿಯರ್ಫುಲ್ ಸ್ಕ್ರೀಮ್ಸ್ ಎರಡು ಅಲ್ಲ, ಒಂದಲ್ಲ. ಓಕೆ, ಎರಡು ಸೇಮ್ ಅಂತ ಯಾವತ್ತೂ ಹೇಳಿಲ್ಲ. ಓಕೆ, ಬಟ್ ಹ್ಯೂಮನ್ಸ್ ಆರ್ ಗುಡ್ ಎಟ್ ರಿಕಾಗ್ನೈಸಿಂಗ್ ಎ ಸ್ಕ್ರೀಮ್ ಎಲ್ಲ ಹೇಳಿದ್ದಾನೆ. ವಿ ಆರ್ ಗುಡ್ ಎಟ್ ರಿಕಾಗ್ನೈಸಿಂಗ್ ದ ಸ್ಕ್ರೀಮ್ ಅಂತ ಹೇಳಿದಾನೆ. ಅಂದ್ರೆ ಆನ್ಸರ್ ಇದೊಂದೇ, ಥರ್ಡ್ ಒನ್. ಅರ್ಥ ಆಯ್ತಾ ಎವ್ರಿಬಡಿ? ಸೊ ಪ್ಯಾಸೇಜ್ ನೋಡಿ ಕರೆಕ್ಟ್ ಆಗಿ ಓದಿದಿರಿ ಅಂದ್ರೆ ಔಟ್ ಆಫ್ ಔಟ್ ತೆಗೆಯೋದು ತುಂಬಾ ಈಸಿ. ಪ್ಯಾಸೇಜ್ ಅಲ್ಲಿ ನಿಮಗೆ ಹೋದ್ರೆ ಆಂಟೋನಿಮ್ ಸಿನೋನಿಮ್ ಅಲ್ಲಿ ಹೋಗ್ಬೇಕಷ್ಟೇ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಇನ್ಕರೆಕ್ಟ್ ಅನ್ನೋದು ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾರಿಗೆ? ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ. ಯಾಕೆ? ಪ್ಯಾಸೇಜ್ ಫುಲ್ ಅರ್ಥ ಆಗಿರಲ್ಲ. ಪ್ಯಾಸೇಜ್ ಫುಲ್ ಅರ್ಥ ಆಗ್ಲಿಲ್ಲ ಅಂದ್ರೆ ಇದನ್ನ ಅಟೆಂಡ್ ಮಾಡಕ್ ಕರೆಕ್ಟ್ ಆಗುತ್ತೆ. ಬಟ್ ಡೈರೆಕ್ಟ್ ಪ್ಯಾಸೇಜ್ ಬೇಸ್ಡ್ ಕ್ವಶನ್ಸ್ ಇರ್ತಾವಲ್ಲ ಅವನ್ನ ಮಾತ್ರ ಡೈರೆಕ್ಟ್ ಆಗಿ ಆನ್ಸರ್ ಮಾಡುವ. ಅಂದ್ರೆ 4ರಿಂದ 5 ಕ್ವಶನ್ ಇದು ಹೋಗ್ತಾನೆ ಇರಲ್ಲ ನಮಗೊಂದು ಪ್ಯಾಸೇಜ್ ಅಲ್ಲಿ. ಗಾಟ್ ಇಟ್? ದಟ್ಸ್ ದ ಎಂಡ್ ಆಫ್ ಇಂಗ್ಲಿಷ್ ಪೇಪರ್. ಸರ್ ಆಪ್ ಅಲ್ಲಿ ಆಪ್ಟಿಟ್ಯೂಡ್ ಪೇಪರ್ ಇರುತ್ತೆ 11ವರೆಗೆ. 11ವರೆಗೆ ಆಪ್ ಅಲ್ಲಿ ಆಪ್ಟಿಟ್ಯೂಡ್ ಪೇಪರ್ ಇರುತ್ತೆ. ಓಕೆ, ಸೊ ಈಗ ಇದನ್ನ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ಆಪ್ಟಿಟ್ಯೂಡ್ ಪೇಪರ್ ಸರ್ ತಿಳಿಸ್ತೀನಿ. 11ವರೆಗೆ ಗ್ಯಾರಂಟಿ ಇಲ್ಲ, ತಿಳಿಸ್ತೀನಿ ನಾನು. ಓಕೆ, ಈ ಕ್ಲಾಸ್ ಇಲ್ಲಿಗೆ ಸ್ಟಾಪ್ ಮಾಡೋಣ. ಯೂಟ್ಯೂಬ್ ಅಲ್ಲಿ ಎವ್ರಿವನ್, ಐ ಹೋಪ್ ಯು ಅಂಡರ್ಸ್ಟುಡ್ ದ ಕ್ಲಾಸ್. ವಿಲ್ ಸ್ಟಾಪ್ ದಿಸ್, ವಿಲ್ ಕಂಟಿನ್ಯೂ ಟುಮಾರೋ. ಮತ್ತೆ ನಾಳೆ ಇನ್ನೊಂದು ಕ್ಲಾಸ್ ತಗೊಂತೀನಿ. ಓಕೆನಾ? Thank you.